ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿಃ ಓಂ. ವಿದುರ ಶುದ್ಧ ವೇದಾಂತದ ತತ್ವಗಳನ್ನ ಸುಲಭವಾದ ಮಾತುಗಳಿಂದ ತಿಳಿಸಿಕೊಡ್ತಾ ಇದ್ದಾನೆ. ಅದರಲ್ಲಿ ಒಂದು ಮಾತು, ಏಕಯಾ ದ್ವೌ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿಃ ವಶೇ ಕುರು ಪಂಚಜಿತ್ವಾ ವಿಜಿತ್ವಾ ಷಟ್ ಸಪ್ತಹಿತ್ವಾ ಸುಖೀ ಭವ. ಇದು ಒಂದು ಮಾತು. ಇದರಲ್ಲಿ ವಿದುರ ಏನ್ ಹೇಳ್ತಾ ಇದ್ದಾನೆ? ಏಕಯ ಅಂದ್ರೆ ಏನು? ನಾನು ಮೊನ್ನೆ ದಿವಸ ಹೇಳಿದೆ ಅದಕ್ಕೆ. ಏಕಯಾ ದ್ವೌ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿಃ ವಶೇ ಕುರು ಅನ್ನುವ ಆ ಮೊದಲಿನ ಪಾದದ ಅರ್ಥವನ್ನ ನಾನು ಹೇಳಿದ್ದೆ. ಅದನ್ನ ಮತ್ತೆ ನೆನಪು ಮಾಡಿಕೊಟ್ಬಿಡ್ತೇನೆ. ಈಗ ವೇದಗಳಲ್ಲಿ ಸಾಮಾನ್ಯವಾಗಿ ವೇದ ಒಂದೇ, ಹಾಗಿದ್ರೂ ಕೂಡ ಜಿಜ್ಞಾಸುಗಳಿಗೆ ಅರ್ಥವಾಗಲಿ ಎನ್ನುವಂತಹ ದೃಷ್ಟಿಯಲ್ಲಿ ಕರ್ಮಕಾಂಡ ಮತ್ತು ಬ್ರಹ್ಮಕಾಂಡ ಅಂತ ಎರಡು. ಕರ್ಮವನ್ನ ನೀವು ಕರ್ಮಗಳನ್ನು ಮಾಡಬೇಕು ಅಂತ ತಿಳಿಸಿಕೊಡುವಂತಹ ವೇದವಾಕ್ಯಗಳು. ನೇರವಾಗಿ ಭಗವಂತನನ್ನ ಪ್ರತಿಪಾದನೆ ಮಾಡುವುದು ಅಂತಂದ್ರೆ ಉಪನಿಷತ್ ಮೊದಲಾದವುಗಳಲ್ಲಿ ವಸಂತೆ ವಸಂತೆ ಜ್ಯೋತಿಷಾಯ ಚೇತ ಅಂತ ಶ್ರುತಿ ವಾಕ್ಯ ಇದೆ. ಅಂದ್ರೆ ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮಯಾಗವನ್ನ ಮಾಡಬೇಕು, ಯಾರಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇದೆ ಅವರೆಲ್ಲ ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮಯಾಗವನ್ನ ಮಾಡಬೇಕು ಅಂತ ಒಂದು ಕರ್ಮವನ್ನ ವಿಧಾನ ಮಾಡುವಂತಹ ವೇದವಾಕ್ಯ. ಕರ್ಮಗಳನ್ನ ಮಾಡ್ರಿ ಅಂತ ಹೇಳುವಂಥದ್ದು. ಅದರಲ್ಲಿ ಡೈರೆಕ್ಟ್ ಆಗಿ ದೇವರನ್ನ ಕಾಣ್ಲಿಕ್ಕೆ ಸಾಮಾನ್ಯರಿಗೆ ಆಗೋದಿಲ್ಲ. ಮುಖ್ಯವಾಗಿ ಭಗವಂತ ಸರ್ವಶಬ್ದವಾಚ್ಯ ಅನಂತ ವೇದ ಪ್ರತಿಪಾದ್ಯ ಅನ್ನುವಂತಹ ತತ್ವವನ್ನ ತಿಳಿದು ಮೊದಲಿಗೆ, ಆಮೇಲೆ ಕರ್ಮಗಳನ್ನೂ ಹೇಳುವಂತಹ ವಾಕ್ಯಗಳಿಂದಲೂ ಭಗವಂತನೇ ಪ್ರತಿಪಾದ್ಯ ಅಂತ ತಿಳ್ಕೊಳ್ಬೇಕು. ಅದು ತುಂಬಾ ಲಾಂಗ್ ಪ್ರೋಸೆಸ್. ಅದು ಸುಲಭದಲ್ಲಿ ಪ್ರವಚನ ಕೇಳಿಬಿಟ್ರೆ ಬರುವಂತಹ ಒಂದು ಮನಸ್ಥಿತಿ ಜ್ಞಾನ ಅದಲ್ಲ. ಆದ್ದರಿಂದ ಆರಂಭಿಕ ಜಿಜ್ಞಾಸು ಕರ್ಮಣ ಜ್ಞಾನ ಮಾತನೋತಿ ಅನ್ನುವಂಥದ್ದೇ ಮಾತು. ಕರ್ಮದಿಂದ ನಿವೃತ್ತ ಕರ್ಮಗಳನ್ನ ಮಾಡುವುದರಿಂದ ಅದು ಜ್ಞಾನಕ್ಕೆ ಸಹಕಾರವಾಗ್ತದೆ. ನಿವೃತ್ತ ಕರ್ಮಗಳನ್ನ ಅನುಷ್ಠಾನ ಮಾಡೋದ್ರಿಂದ ನಮ್ಮ ಯೋಗ್ಯತೆಗೆ ಅನುಗುಣವಾಗಿರತಕ್ಕಂತಹ ತತ್ವಜ್ಞಾನ ಅನ್ನೋದು ಬರ್ತದೆ. ಜ್ಞಾನಕ್ಕೆ ಕರ್ಮ ಸಹಕಾರಿ. ಅದರಿಂದ ಕರ್ಮಕಾಂಡ ಮತ್ತು ಬ್ರಹ್ಮಕಾಂಡ ಆ ಎರಡನ್ನ ತಿಳಿದು ಅದರಲ್ಲಿ ಒಂದು ಕರ್ಮಕಾಂಡ ಅಂತ ಅನುಸಂಧಾನ ಮಾಡಬೇಕು. ಕರ್ಮಕಾಂಡ ಅಂತ ವೇದ ಭಾಗ. ಅಂತಹ ಕರ್ಮಕಾಂಡ ರೂಪವಾಗಿರತಕ್ಕಂತಹ ವೇದವಾಕ್ಯಗಳಲ್ಲಿ ಒಟ್ಟು ಎರಡು ರೀತಿಯಾಗಿರತಕ್ಕಂತಹ ಮಾರ್ಗಗಳನ್ನು ಹೇಳಿದ್ದಾರೆ. ಒಂದು ಪ್ರವೃತ್ತ ಮಾರ್ಗ, ಇನ್ನೊಂದು ನಿವೃತ್ತ ಮಾರ್ಗ. ಅದರಲ್ಲಿ ಪ್ರವೃತ್ತ ಮಾರ್ಗಕ್ಕಿಂತಲೂ ಕೂಡ ನಿವೃತ್ತಿ ಮಾರ್ಗ ಅಂತನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಆ ನಿವೃತ್ತಿ ಮಾರ್ಗದಲ್ಲಿ ನಾವಿದ್ರೆ ತತ್ವಜ್ಞಾನ ಬರುತ್ತೆ. ಆ ತತ್ವಜ್ಞಾನದಿಂದ ಮೋಕ್ಷ ಸಾಧನ ಆಗ್ತದೆ ಅನ್ನುವಂತಹ ಅನುಷ್ಠಾನವನ್ನ ಮಾಡಿಕೊಂಡು ನಿಶ್ಚಯವನ್ನ ಮಾಡಿಕೊಳ್ಬೇಕು. ನಾವು ಪ್ರವೃತ್ತಿ ಮಾರ್ಗದಲ್ಲಿರೋದರಿಂದ ನಮಗೆ ತತ್ವಜ್ಞಾನ ಅಂತನ್ನೋದು ಬರುತ್ತೆ ಅನ್ನುವಂತಹ ಗಟ್ಟಿಯಾದಂತಹ ನಿಶ್ಚಯವನ್ನ ಮಾಡಿಕೊಂಡು ಏಕಯ ದ್ವೌ ವಿನಿಶ್ಚಿತ್ಯ ಕರ್ಮಕಾಂಡ ಬ್ರಹ್ಮಕಾಂಡ ರೂಪವಾಗಿರತಕ್ಕ ವೇದವಾಕ್ಯಗಳಲ್ಲಿ ಎರಡನ್ನ, ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ ಎರಡಿದೆ. ಅದರಲ್ಲಿ ಪ್ರವೃತ್ತಿ ಮಾರ್ಗಕ್ಕಿಂತಲೂ ನಿವೃತ್ತಿ ಮಾರ್ಗ ವಿಶಿಷ್ಟವಾದದ್ದು. ಜ್ಞಾನವನ್ನ ಕೊಟ್ಟು ತನ್ಮೂಲಕ ಮೋಕ್ಷವನ್ನ ಕೊಡುತ್ತದೆ.
ಅನ್ನುವಂತಹ ನಿಶ್ಚಯವನ್ನ ಮಾಡಿಕೊಂಡು 4 ಮಾಡಬೇಕಂತೆ. ಯಾವುದು ಆ 4 ಅಂತಂದ್ರೆ, ಕೃಷ್ಣಾರ್ಪಣ ಬುದ್ಧಿಯಿಂದ ಶ್ರೀಹರಿ ಪ್ರೀತನಾಗಲಿ, ಭಗವಂತನಿಗೆ ಪ್ರೀತಿಯಾಗಲಿ ಎನ್ನುವಂತಹ ಬುದ್ಧಿಯಿಂದ ಯಜ್ಞ, ದಾನ, ಅಧ್ಯಯನ, ತಪಸ್ಸು. ಯಜ್ಞ, ದಾನ, ಅಧ್ಯಯನ, ತಪಸ್ಸು. ಈ 4 ಶ್ರೀಹರಿ, ಅದೇ ನಿವೃತ್ತಿ ಮಾರ್ಗ. ಹರಿಪ್ರೀತಿಯಾಗಲಿ, ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತಮಿಹ ಚೋಚ್ಯತೆ ಅಂತ ಪ್ರಮಾಣ ವಾಕ್ಯ ಇದೆ, ನಮಗಿದೆ. ಅದರಿಂದ ಏನ್ ಗೊತ್ತಾಗತ್ತೆ? ನಿಷ್ಕಾಮವಾಗಿ, ಯಾವುದೇ ಆಸೆ ಇಲ್ಲದೆ, ಕೇವಲ ನಾನು ಮಾಡುವಂತಹ ಈ ಕರ್ಮದಿಂದ ಶ್ರೀಹರಿ ಸುಪ್ರೀತನಾಗಲಿ ಅನ್ನುವ ಅನುಸಂಧಾನದಿಂದ ಯಜ್ಞ, ದಾನ, ಶಾಸ್ತ್ರಗಳ ಅಧ್ಯಯನ, ತಪಸ್ಸು, ಈ 4 ಮಾಡಬೇಕು. ಈ 4ರಿಂದ 3 ನಮ್ಮ ವಶದಲ್ಲಿ ಇಟ್ಕೊಳ್ಬೇಕು. ಯಾವುದು ಆ 3 ಅಂತಂದ್ರೆ, ಧರ್ಮ, ಅರ್ಥ, ಕಾಮ. ಈ 3 ನಮ್ಮ ವಶದಲ್ಲಿ ಇಟ್ಕೊಳ್ಬೇಕು ಹೊರತು ನಾವು ಅದರ ವಶದಲ್ಲಿ ಇರಬಾರದು. ಅಂದ್ರೆ ಅದರಲ್ಲೇ ವಿಶಿಷ್ಟವಾಗಿರತಕ್ಕ ಶ್ರದ್ಧೆಯನ್ನ ಇಡದೆ ನಮ್ಮ ಕಂಟ್ರೋಲ್ನಲ್ಲಿ ಅದು ಇರುವಂತೆ ಮಾಡ್ಕೊಳ್ಬೇಕು, ಬಿಟ್ರೆ ನಾವು ಅದರ ಕಂಟ್ರೋಲಿಗೆ ಹೋಗಬಾರದು. ಆಮೇಲೆ ಕರ್ಮಣ ಜ್ಞಾನ ಮಾತನೋತಿ, ನಾನು ಅವಾಗಲೇ ಹೇಳಿದೆ, ವೇದವಾಕ್ಯ. ಶುದ್ಧವಾದ ಅಂತಃಕರಣದಿಂದ, ಶುದ್ಧವಾದ ಅಂತಃಕರಣ, ಮನಸ್ಸು ಶುದ್ಧ ಆಗೋದು ಯಾವಾಗ ಅಂದ್ರೆ, ಈ ಕೆಲಸವನ್ನ ಮಾಡಿದ್ರೆ ಇಂಥ ಫಲ ಬರುತ್ತೆ ಅಂತ ಫಲಬುದ್ಧಿಯಿಂದ ಕರ್ಮಗಳನ್ನ ಮಾಡಿಬಿಟ್ರೆ ಮನಸ್ಸು ಶುದ್ಧ ಆಗೋದಿಲ್ಲ. 24 ಗಂಟೆ ಫಲ 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 ಅಂತ ಫಲದ ಮೇಲೆ ಆಸಕ್ತಿ. ಏನ್ ಫಲ ಬರುತ್ತೆ, ಏನ್ ಫಲ ಬರುತ್ತೆ, ಇದು ಮಾಡೋದ್ರಿಂದ ಏನಾಗತ್ತೆ, ಅದನ್ನ ಮಾಡಿದ್ರಿಂದ ಏನಾಗತ್ತೆ ಅಂತ ನಿರಂತರವಾಗಿ ಫಲದಲ್ಲೇ ಯಾರ ಮನಸ್ಸು ಆಸಕ್ತವಾಗಿರುತ್ತೆ, ಅಂತಹ ವ್ಯಕ್ತಿಗಳಿಗೆ ಮನಸ್ಸು ಶುದ್ಧವಾಗೋದಿಲ್ಲ. ಯಾರ ಮನಸ್ಸು ಶುದ್ಧವಾಗಿಲ್ಲ ಅವರಿಗೆ ತತ್ವಜ್ಞಾನ ಅಂತನ್ನೋದು ಬರೋದಿಲ್ಲ. ಆದ್ದರಿಂದ ತತ್ವಜ್ಞಾನ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಪ್ರವೃತ್ತ ಧರ್ಮ ನಿವೃತ್ತಿ ಧರ್ಮಗಳಲ್ಲಿ ಪ್ರವೃತ್ತಿ ಧರ್ಮಕ್ಕಿಂತಲೂ ಶ್ರೇಷ್ಠವಾದದ್ದು ನಿವೃತ್ತಿ ಧರ್ಮ ಅಂತ ತಿಳಿದು, ಆ ನಿವೃತ್ತ ಅಂದ್ರೆ ಶ್ರೀಹರಿಗೆ ಪ್ರೀತಿಯಾಗುವಂತೆ ನಿವೃತ್ತಿ ಧರ್ಮಗಳನ್ನ ಮಾಡಬೇಕು. ಯಜ್ಞ, ದಾನ, ತಪಸ್ಸು, ಅಧ್ಯಯನ ಮೊದಲಾಗಿರತಕ್ಕಂತ ನಿವೃತ್ತ ಧರ್ಮಗಳನ್ನ ಮಾಡ್ತಾ ಬರಬೇಕು. ಹಾಗೆ ಮಾಡೋದ್ರಿಂದ ನೋಡಿ ಎಷ್ಟು ಸುಲಭವಾಗಿ ಹೇಳ್ತಾನೆ ವಿದುರ. ಗಟ್ಟಿಯಾಗಿರತಕ್ಕ ಶಾಸ್ತ್ರದ ಒಂದು ಬಂಡೆಯನ್ನ ನಮಗೆ ಸೀಳಿ ಅದರ ಒಳಗಿಂದ ರುಚಿಯಾದ ನೀರನ್ನ ಕೊಡ್ತಾ ಇದ್ದಾನೆ ವಿದುರ. ನಿವೃತ್ತಿ ಧರ್ಮಗಳನ್ನ ಮಾಡೋದ್ರಿಂದ, ಹರಿಪ್ರೀತಿಕರವಾದ ಫಲದ ಅಪೇಕ್ಷೆ ಇಲ್ಲದೆ ನಿವೃತ್ತಿ ಧರ್ಮಗಳನ್ನ ಮಾಡುವುದರಿಂದ ಏನಾಗತ್ತೆ ಅಂತಂದ್ರೆ ಅಂತಃಕರಣ ಶುದ್ಧವಾಗತ್ತೆ, ಮನಸ್ಸು ಶುದ್ಧವಾಗತ್ತೆ. ಮನಸ್ಸು ಶುದ್ಧವಾದಾಗ ಏನಾಗುತ್ತೆ? ಎಷ್ಟು ಚೆನ್ನಾಗಿದೆ ನೋಡಿ. ಮನಸ್ಸು ಶುದ್ಧವಾಯ್ತು, ಮನಸ್ಸು ಶುದ್ಧವಾದ ಮೇಲೆ ಏನಾಗತ್ತೆ? ಇವಾಗ ಕರ್ಮಕಾಂಡ ಬೇಡ, ಬ್ರಹ್ಮಕಾಂಡ. ಅವಾಗಲೇ ಹೇಳಿದೆ, ಏಕಯಾ ಕರ್ಮಕಾಂಡ ಬ್ರಹ್ಮಕಾಂಡ ರೂಪವಾಗಿರತಕ್ಕಂತಹ ವೇದವಾಕ್ಯಗಳಲ್ಲಿ 2 ಇದೆ. ಅದರಲ್ಲಿ ಬ್ರಹ್ಮಕಾಂಡ ಬಿಟ್ಟು ಕರ್ಮಕಾಂಡವನ್ನ ಹಿಡಿದುಕೊಂಡು ಅದರಲ್ಲಿ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಅಂತ 2 ಇದೆ. ಅದರಲ್ಲಿ ಪ್ರವೃತ್ತಿ ಧರ್ಮಕ್ಕಿಂತ ನಿವೃತ್ತಿ ಧರ್ಮ ಅತ್ಯಂತ ಶ್ರೇಷ್ಠ ಅನ್ನೋದನ್ನ ತಿಳಿದು ಶ್ರೀಹರಿ ಪ್ರೀತ್ಯರ್ಥವಾಗಿ ಏನ್ ಮಾಡಬೇಕು? ಯಜ್ಞ, ದಾನ, ತಪಸ್ಸು, ಅಧ್ಯಯನವನ್ನ ಮಾಡಬೇಕು. ಹಾಗೆ ಮಾಡೋದ್ರಿಂದ ಏನಾಗತ್ತೆ? ಕರ್ಮದಿಂದ, ಆ ಕರ್ಮದಿಂದ ಅಂತಃಕರಣ ಶುದ್ಧವಾಗ್ತದೆ. ಅಂತಃಕರಣ ಶುದ್ಧವಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಬ್ರಹ್ಮಕಾಂಡಕ್ಕೆ ಬರಬೇಕು. ಏಕಯಾ, ಮತ್ತದೇ ಅರ್ಥ, ಏಕಯಾ ದ್ವೌ ವಿನಿಶ್ಚಿತ್ಯ. ಅದ್ಭುತ. ಏಕಯ, ಪುನರೇಕಯ. ಮತ್ತೆ ಈ ಕರ್ಮಕಾಂಡ ಬ್ರಹ್ಮಕಾಂಡದಲ್ಲಿ ಕರ್ಮಕಾಂಡವನ್ನ ತಿಳಿದು
ನಿವೃತ್ತಿ ಧರ್ಮಗಳನ್ನ ಮಾಡಿ ಮನಸ್ಸನ್ನು ಶುದ್ಧ ಮಾಡ್ಕೊಂಡಿದ್ದಾಯ್ತು. ಮನಸ್ಸನ್ನು ಶುದ್ಧ ಮಾಡ್ಕೊಂಡಿದ್ದ ಹೆಂಗೆ? ಯಜ್ಞ, ದಾನ, ಅಧ್ಯಯನ, ತಪಸ್ಸು ಈ 4ರಿಂದ ಧರ್ಮಾರ್ಥ ಕಾಮಗಳನ್ನ ನಮ್ಮ ವಶದಲ್ಲಿ ಇಟ್ಟುಕೊಂಡು ಮನಸ್ಸನ್ನ ಶುದ್ಧ ಮಾಡ್ಕೊಂಡಿದ್ದಾಯ್ತು. ಈಗ ಅವನ ಮನಸ್ಸು ಶುದ್ಧವಾದಾಗ ತತ್ವಜ್ಞಾನಕ್ಕೆ ಅಧಿಕಾರ ಅಂತನ್ನೋದು ಬರುತ್ತೆ. ತತ್ವಜ್ಞಾನಕ್ಕೆ ಅಧಿಕಾರ ಅಂತನ್ನೋದು ಬಂದಾಗ ಅವನು ಏನ್ ಮಾಡ್ತಾನೆ? ಆ ಕರ್ಮಕಾಂಡ ಬೇಕಾಗಿಲ್ಲ, ಬ್ರಹ್ಮಕಾಂಡ. ಆ ಬ್ರಹ್ಮಕಾಂಡ ರೂಪವಾದ ವೇದವಾಕ್ಯಗಳಲ್ಲಿ ನಿಶ್ಚಯ ಮಾಡ್ಕೋ. ಏಕಯ ಬ್ರಹ್ಮಕಾಂಡದಿಂದ, ಬ್ರಹ್ಮಕಾಂಡ ಭಗವಂತನನ್ನ ತಿಳಿಸಿಕೊಡುವಂತಹ ವೇದವಾಕ್ಯಗಳಿಂದ ದ್ವೌ ವಿನಿಶ್ಚಿತ್ಯ, ದ್ವೌ ಎರಡನ್ನ. ಏನ್ ಎರಡು? ವೇದ ಏನ್ ಹೇಳ್ತಾ ಇದೆ? ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀತಿ ಅನ್ನುವಂತಹ ವೇದವಾಕ್ಯ ಜೀವ ಬ್ರಹ್ಮರನ್ನ ಭಿನ್ನರು ಅಂತ ಹೇಳ್ತಾ ಇದೆ. ಜೀವ ಮತ್ತು ಭಗವಂತ ಇಬ್ಬರು ಇದ್ದಾರೆ. ನಿಶ್ಚಯ ಮಾಡ್ಕೋ. ಏಕಯ ಬ್ರಹ್ಮಕಾಂಡ ರೂಪವಾದ ವೇದವಾಕ್ಯಗಳಿಂದ ಜೀವ ಬ್ರಹ್ಮರಿಬ್ಬರಿದ್ದಾರೆ ಅನ್ನೋದನ್ನ ನಿಶ್ಚಯ ಮಾಡ್ಕೊಳ್ಬೇಕು. ನಿಶ್ಚಯ ಮಾಡ್ಕೊಂಡ. ಜೀವ ಇದ್ದಾನೆ, ಅನಂತ ಜೀವರಿದ್ದಾರೆ, ಭಗವಂತ ಇದ್ದಾನೆ ಅನ್ನುವ ವೇದವಾಕ್ಯಗಳಲ್ಲಿ ಜೀವ ಮತ್ತು ಬ್ರಹ್ಮ ಇಬ್ಬರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಜೀವ ಬ್ರಹ್ಮರು ಅಂತ ಇಬ್ಬರಿದ್ದಾರೆ. ನಿಶ್ಚಯ ಆಯ್ತು. ಏನಾಯ್ತು ಕೊನೆಗೆ? ಜೀವ ಭಗವಂತ ಇಬ್ಬರಿದ್ದಾರೆ. ಅನೇಕರು ಹೇಳ್ತಾರೆ ಜೀವ ಬ್ರಹ್ಮರಿಬ್ಬರು ಒಂದೇ. ವೇದ ಹೇಳ್ತಾ ಇದೆ ಜೀವ ಬ್ರಹ್ಮರಿಬ್ಬರು ಒಂದೇ ಅಂತ ಹೇಳ್ತಾ ಇದೆ ಅಂದ್ರೆ ಇಲ್ಲ. ನಿಶ್ಚಯ ಮಾಡ್ಕೋ. ವೇದವಾಕ್ಯಗಳಿಗೆ ಅರ್ಥವನ್ನ ನಿಶ್ಚಯ ಮಾಡಿಕೊಳ್ಳೋದು ಹೇಗೆ ಅಂದ್ರೆ ರಾಜರು ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ತಿಳಿಸಿಕೊಡ್ತಾರೆ. ವೇದದ ಅರ್ಥವನ್ನ ನಾವು ನಿರ್ಣಯವನ್ನ ಮಾಡಿಕೊಳ್ಳಿಕ್ಕೆ ಬ್ರಹ್ಮಸೂತ್ರಗಳು ಬೇಕು. ಆ ಬ್ರಹ್ಮಸೂತ್ರಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ? ಜೀವ ಮತ್ತು ಬ್ರಹ್ಮ ಇಬ್ಬರು ಒಂದೇ ಅಂತ ಹೇಳ್ತಾರೋ ಅಥವಾ ಜೀವ ಬ್ರಹ್ಮರಿಬ್ಬರು ಬೇರೆ ಬೇರೆ ಅಂತ ಹೇಳ್ತಾರೋ ಅಂದ್ರೆ ವ್ಯಾಸರು ಹೇಳ್ತಾರೆ ಭೇದ ವ್ಯಪದೇಶಾತ್ ಸ್ಥಿತ್ಯತನಾಭ್ಯಾಂಚ ಇತ್ಯಾದಿ ಬ್ರಹ್ಮಸೂತ್ರಗಳಲ್ಲಿ ಜೀವ ಬ್ರಹ್ಮರಿಗೆ ಭೇದವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ನೋಡಿ ಏನ್ ಮಹಾಭಾರತ ಅಧ್ಯಾತ್ಮ ಅರ್ಥವನ್ನ ಇಟ್ಟುಕೊಂಡಿದೆ ಅನ್ನೋದನ್ನ ಆಚಾರ್ಯ ಹೇಳ್ಬಿಟ್ರು. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಸಮಗ್ರ ಮಹಾಭಾರತ ಅಧ್ಯಾತ್ಮನಿಷ್ಠವಾದದ್ದು ಅಂತ ಎಲ್ಲಿ ನೋಡೋದು ನಾವು ಅದನ್ನ? ಇಲ್ಲಿ ಹೇಳ್ತಾರೆ. ಜೀವ ಬ್ರಹ್ಮರಿಬ್ಬರು ಭಿನ್ನರಾಗಿದ್ದಾರೆ ಅನ್ನೋದನ್ನ ತಿಳಿದು ಮತ್ತೆ ಜೀವನಲ್ಲಿ ದುಃಖ ಇದೆ, ದೋಷ ಇದೆ, ಅದಕ್ಕಿಂತ ವಿಲಕ್ಷಣನಾಗಿ ಭಗವಂತನಲ್ಲಿ ದೋಷ ಇಲ್ಲ. ಭಗವಂತ ಗುಣಪೂರ್ಣ, ಅವನು ನಿರ್ದೋಷ. ಇವರಿಬ್ಬರ ಮಧ್ಯದಲ್ಲಿ, ಜೀವ ಬ್ರಹ್ಮರ ಮಧ್ಯದಲ್ಲಿ ವಿಶಿಷ್ಟನಾದವನು ಯಾರು? ಜೀವನೋ ಭಗವಂತನೋ ಅಂದ್ರೆ ಅನಂತ ಕಲ್ಯಾಣ ಗುಣಪರಿಪೂರ್ಣತ್ವ, ಸರ್ವದೋಷ ದೂರತ್ವ, ಈ ಗುಣಗಳಿಂದ ಜೀವರಿಗಿಂತ ವಿಶಿಷ್ಟನಾದವನು ವಿಷ್ಣು ಅನ್ನೋದನ್ನ ನಿಶ್ಚಯ ಮಾಡ್ಕೋ. ಏಕಯ ದ್ವೌ ವಿನಿಶ್ಚಿತ್ಯ. ಎಂಥ ಅರ್ಥ ನೋಡಿ ರಾಜರು ಮಾಡ್ತಾರೆ. ಬ್ರಹ್ಮಕಾಂಡ ರೂಪವಾದ ವೇದವಾಕ್ಯಗಳು ಜೀವ ಬ್ರಹ್ಮರಿಬ್ಬರಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ಅದರಲ್ಲಿ ಜೀವ ಬ್ರಹ್ಮರಿಬ್ಬರು
ಭಿನ್ನರು ಎಂಬುದಾಗಿ ದ್ವಾಸುಪರ್ಣ ಸಯುಜ ಸಖಾಯ ಎನ್ನುವಂತಹ ಮಂತ್ರ ಹೇಳ್ತಾ ಇದೆ. ಆ ಮೂಲಕ ಜೀವಬ್ರಹ್ಮರಿಬ್ಬರು ಭಿನ್ನರಾಗಿದ್ದಾರೆ ಅಂತ ಹೇಳಿ ಬ್ರಹ್ಮಸೂತ್ರ ಹೇಳ್ತಾ ಇದೆ. ಅಂತಹ ಬ್ರಹ್ಮಸೂತ್ರಗಳಲ್ಲಿ ಜೀವರಿಗಿಂತಲೂ ಭಗವಂತ ಅತ್ಯಂತ ವಿಶಿಷ್ಟ, ಸರ್ವೋತ್ತಮ, ಶ್ರೇಷ್ಠ ಅಂತ ಹೇಳ್ತಾ ಇದ್ದ. ಅಂದ್ರೆ ಏಕಯ ಬ್ರಹ್ಮಕಾಂಡ ರೂಪವಾಗಿರತಕ್ಕ ವೇದವಾಕ್ಯದಿಂದ ಜೀವ ಬ್ರಹ್ಮರಲ್ಲಿ ಭೇದ ಇದೆ. ಅಂತಹ ಭೇದ ಇರತಕ್ಕಂತಹ ಜೀವ ಬ್ರಹ್ಮರಲ್ಲಿ ಭಗವಂತ ವಿಷ್ಣು ಅತ್ಯಂತ ಶ್ರೇಷ್ಠನಾಗಿ ಸರ್ವೋತ್ತಮನಾಗಿದ್ದಾನೆ ಅಂತ ನಿಶ್ಚಯ ಮಾಡ್ಕೊ. ಆಮೇಲೆ ಏನ್ ಮಾಡ್ಬೇಕು? ಚತುರ್ಭಿ ತ್ರೀನ್ ವಶೇ ಕುರು. ಈಗ ಜೀವಬ್ರಹ್ಮರಿಬ್ಬರಿದ್ದಾರೆ ಅಂತ ಗೊತ್ತಾಯ್ತು. ಆ ಜೀವಬ್ರಹ್ಮರಲ್ಲಿ ಭೇದ ಇದೆ ಅಂತ ಗೊತ್ತಾಯ್ತು. ಆ ಜೀವಬ್ರಹ್ಮರಲ್ಲಿ ಭಗವಂತ ಸರ್ವೋತ್ತಮ ಅಂತ ಗೊತ್ತಾಯ್ತು. ಈಗ ಏನ್ ಮಾಡು? ವಿಷಯದಲ್ಲಿ ವೈರಾಗ್ಯ, ಭಗವಂತನಲ್ಲಿ ಭಕ್ತಿ, ಆ ನಂತರದಲ್ಲಿ ಶಾಸ್ತ್ರಾಧ್ಯಯನಾದಿಗಳ ಮೂಲಕ ಅವನ ಉಪಾಸನೆ, ಆಮೇಲೆ ಅವನ ಅನುಗ್ರಹದಿಂದ ಅಪರೋಕ್ಷ ಜ್ಞಾನ. ಈ 4 ಸಾಧನಗಳು ಚತುರ್ಭಿ ವೈರಾಗ್ಯ, ಭಕ್ತಿ, ಉಪಾಸನೆ, ಅಪರೋಕ್ಷ ಜ್ಞಾನ. ಈ 4 ಸಾಧನಗಳಿಂದ 3 ನಿನ್ನ ವಶದಲ್ಲಿ ಇಟ್ಕೋ. ಏನದು 3 ವಶದಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ, ಯತ್ರ ತತ್ಪರಮಂ ಪದಂ ವಿಷ್ಣೋರ್ಲೋಕೆ ಮಹೀಯತೆ ಲೋಕಾಯತ್ರ ಜ್ಯೋತಿಷ್ಮಂತಸ್ತತ್ರ ಮಾಂ ಅಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ ಅಂತ ವೇದ ಮಂತ್ರ ಹೇಳುವಂತೆ 3 ಯಾವ ಲೋಕಗಳು ಅತ್ಯಂತ ಬೆಳಕಿನಿಂದ ಕೂಡಿದೆ, ಅಪ್ರಾಕೃತವಾದ ಬೆಳಕಿನಿಂದ ಯಾವ ಲೋಕಗಳಿದೆ, ಯಾವ ಲೋಕದಲ್ಲಿ ಸೂರ್ಯ ಚಂದ್ರ ಅಗ್ನಿಗಳ ಕಾಂತಿ ಇಲ್ಲ, ಅಂತಹ ಪ್ರಾಕೃತಿಕವಾದ ಯಾವ ಬೆಳಕು ಇಲ್ಲದ ಅಪ್ರಾಕೃತವಾದ ಅನಂತ ಕಾಂತಿಯಿಂದ ಕೂಡಿದಂತಹ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಎನ್ನುವ 3 ವಿಷ್ಣು ಲೋಕಗಳನ್ನ ನಿನ್ನ ವಶ ಮಾಡ್ಕೊ. ಏಕಯ ದ್ವೌ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿ ವಶೇ ಕುರು. ಇನ್ನೊಂದ್ಸಲ ಕ್ರಮವಾಗಿ ಹೇಳ್ಬಿಡ್ತೇನೆ. ಏಕಯ ಕರ್ಮಕಾಂಡ ಬ್ರಹ್ಮಕಾಂಡ ಅಂತ 2 ಅದರಲ್ಲಿ ಕರ್ಮಕಾಂಡ ರೂಪವಾದ ವೇದವಾಕ್ಯಗಳು ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ ಅಂತ 2 ಹೇಳ್ತಾ ಇದೆ. ಪ್ರವೃತ್ತಿ ಧರ್ಮಕ್ಕಿಂತಲೂ ಮೋಕ್ಷ ಸಾಧನೆಗೆ ಉಪಯೋಗವಾದ ಜ್ಞಾನಕ್ಕೆ ಸಾಧಕವಾದದ್ದು ನಿವೃತ್ತಿ ಧರ್ಮ ಅಂತ ತಿಳ್ಕೊಂಡು ಕೃಷ್ಣಾರ್ಪಣ ಬುದ್ಧಿಯಿಂದ ನೀ ಏನ್ ಮಾಡ್ಬೇಕು? ಯಜ್ಞ, ದಾನ, ಅಧ್ಯಯನ, ತಪಸ್ಸನ್ನ ಮಾಡಿ ಏನ್ ಮಾಡು? ಧರ್ಮಾರ್ಥ ಕಾಮಗಳನ್ನ ನಿನ್ನ ವಶದಲ್ಲಿ ಇಟ್ಕೋ, ಹೊರತು ನೀನವುಗಳ ವಶನಾಗಬೇಡ. ಹೀಗೆ ಕೃಷ್ಣಾರ್ಪಣ ಬುದ್ಧಿಯಿಂದ ವಿಷ್ಣು ಪ್ರೀತಿ ಅಪೇಕ್ಷೆ ಮಾಡಿಕೊಂಡು ಕರ್ಮಗಳನ್ನ ಮಾಡೋದ್ರಿಂದ ಮನಸ್ಸು ಶುದ್ಧವಾಗ್ತದೆ. ಅಂತಹ ಶುದ್ಧವಾದ ಮನಸ್ಸಿಗೆ ತತ್ವಜ್ಞಾನ ಅನ್ನೋದು ಹಿಡಿಸತ್ತೆ, ಬರುತ್ತೆ. ಆದ್ದರಿಂದ ಏಕಯ ಬ್ರಹ್ಮಕಾಂಡ ರೂಪವಾದ ವೇದವಾಕ್ಯಗಳಲ್ಲಿ ಜೀವಬ್ರಹ್ಮರಿದ್ದಾರೆ ಅನ್ನೋದನ್ನ ತಿಳಿದು ಆ ಜೀವಬ್ರಹ್ಮರಲ್ಲಿ ಭೇದ ಇದೆ ಅನ್ನೋದನ್ನ ಅನುಸಂಧಾನ ಮಾಡಿ ಆ ಭೇದ ಇರತಕ್ಕಂತ ಜೀವಬ್ರಹ್ಮರಲ್ಲಿ ಜೀವರಿಗಿಂತ ಭಗವಂತ ಶ್ರೇಷ್ಠ. ಯಾಕೆ ಭಗವಂತ ಶ್ರೇಷ್ಠ? ಅವ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಸರ್ವದೋಷ ದೂರ. ಆದ್ದರಿಂದ ಭಗವಂತ ಸರ್ವೋತ್ತಮ ಅಂತ ನಿಶ್ಚಯ ಮಾಡಿಕೊಂಡು ವೈರಾಗ್ಯ, ಭಕ್ತಿ, ಉಪಾಸನೆ ಮತ್ತು ಅಪರೋಕ್ಷ ಜ್ಞಾನಗಳಿಂದ ಅನಂತಾಸನ, ವೈಕುಂಠ ಮತ್ತು ಶ್ವೇತದ್ವೀಪ ಎನ್ನುವಂತಹ 3 ಲೋಕಗಳನ್ನ ನಿನ್ನ ವಶ ಮಾಡ್ಕೋ. ಏಕಯ ದ್ವೌ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿರ್ ವಶೇ ಕುರು. ಏನಾಯ್ತು ಆಮೇಲೆ? ಅಂದ್ರೆ ಹರಿ ಅನುಗ್ರಹವನ್ನ ಸಂಪಾದನೆ ಮಾಡ್ಕೋ.
ಯಾವುದರಿಂದ ಹರಿ ಅನುಗ್ರಹವಾಗ್ತದೆ, ಯಾವ ಶ್ರೀಹರಿಯ ಅನುಗ್ರಹದಿಂದ ಅನಂತಾಸನ ಶ್ವೇತ ದ್ವೀಪ ವೈಕುಂಠಗಳಲ್ಲಿ ನನಗೆ ಸ್ಥಾನ ಬರುತ್ತದೆ ಅನ್ನೋದನ್ನ ತಿಳಿದು ಆ ವೈಕುಂಠ ಸ್ಥಾನ ಪ್ರಾಪ್ತಿಗೋಸ್ಕರವಾಗಿ ಸಾಧನೆಯನ್ನು ಮಾಡಬೋ. ಆಮೇಲೆ ಏನಾಯ್ತು, ಅಪರೋಕ್ಷ ಜ್ಞಾನ ಬಂದು ಬಿಡ್ತವನಿಗೆ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಪ್ರಾರಬ್ಧ ಕರ್ಮಗಳ ಭೋಗ ಆಗ್ಬೇಕು ಅವನಿಗೆ. ಅಪರೋಕ್ಷ ಜ್ಞಾನ ಒಂದು ಏನಾಗುತ್ತೆ, ತದಧಿಗಮ ಪೂರ್ವೋತ್ತರಾಘಯೋ ರಶ್ಲೇಷ ವಿನಾಶೋ ತದ್ವ್ಯಪದೇಶಾತ್ ಅಂತ ಒಂದು ಬ್ರಹ್ಮಸೂತ್ರ. ಭಗವಂತನ ಜ್ಞಾನ ಅಪರೋಕ್ಷ ಜ್ಞಾನ ಬರ್ತಾ ಇದ್ದ ಹಾಗೆ ಪ್ರಾರಬ್ಧ ಕರ್ಮವೊಂದನ್ನ ಬಿಟ್ಟು ಸಂಚಿತ ಮತ್ತು ಆಗಾಮಿ ಎನ್ನುವ ಎರಡು ಕರ್ಮಗಳು ನಾಶವಾಗ್ಬಿಡುತ್ತೆ. ಉಳಿಯೋದು ಯಾವುದು, ಪ್ರಾರಬ್ಧ ಕರ್ಮ ಮಾತ್ರ ಉಳಿಯುತ್ತೆ. ಆ ಪ್ರಾರಬ್ಧ ಕರ್ಮವನ್ನ ಅನುಭವಿಸಿಯೇ ಕಳಿಬೇಕು. ಆದ್ದರಿಂದ ತದನಂತರಂ ಪ್ರಾರಬ್ಧ ಕರ್ಮ ಭೋಗಾನಾಂ ಪರಿಪಾಕೆ ಸತಿ, ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಸಂಚಿತ ಆಗಾಮಿಗಳು ಹೋಯಿತು, ಪ್ರಾರಬ್ಧ ಕರ್ಮ ಮಾತ್ರ ಉಳಿಯಿತು. ಆ ಪ್ರಾರಬ್ಧ ಕರ್ಮದ ಭೋಗ ಎಷ್ಟು ಜನ್ಮ ಭಗವಂತ ಆದೇಶ ಮಾಡಿದ್ದಾನೋ ಅಷ್ಟು ಜನ್ಮಗಳನ್ನ ಪ್ರಾರಬ್ಧ ಕರ್ಮವನ್ನ ಕಳೆದು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳನ್ನ ಗೆಲ್ಲು. ಪಂಚಜಿತ್ವಾ, ಪಂಚ ಜ್ಞಾನೇಂದ್ರಿಯಗಳನ್ನ ಯಾವುದೋ ಬಾಹ್ಯ ಜ್ಞಾನೇಂದ್ರಿಯಾಣಿ ಅಂದ್ರೆ ಹೊರಗೆ ಒಳಗಡೆ ಜೀವ ಸ್ವರೂಪವಾದ ಪಂಚ ಜ್ಞಾನೇಂದ್ರಿಯಗಳಿದೆ, ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಬಾಹ್ಯವಾದ ಹೊರಗಡೆಯ ಪಂಚ ಜ್ಞಾನೇಂದ್ರಿಯಗಳನ್ನ ಹಾಗೆ ಪಂಚ ಕರ್ಮೇಂದ್ರಿಯಗಳನ್ನ ಗೆದ್ದು ಹೊರಗಡೆ ಆಯ್ತು. ಪಂಚಜಿತ್ವಾ ವಿಜಿತ್ವಾ ಷಟ್, ಹೊರಗಡೆ ಗೆಲ್ಲೋದು ಸುಲಭ, ಒಳಗಡೆ ಗೆಲ್ಲೋದು ಕಷ್ಟ. ಅಂತಃಕರಣ ಧರ್ಮಗಳಿದೆ, ದುಷ್ಟವಾದದ್ದು ನಮ್ಮನ್ನ ಸಾಧನೆಯಿಂದ ಹಾಳು ಮಾಡುವಂಥದ್ದು ಒಳಗಡೆ ಇದೆ. ಯಾವುದದು? ಷಟ್, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು. ಈ 6 ಅಂತಃಕರಣ ಧರ್ಮಗಳು ಅಂತೇನಿದೆ ಅದನ್ನ ವಿಜಿತ್ವ ಅಂದ್ರೆ ಗೆಲ್ಲೋದು ಕಷ್ಟ, ಸಾಧನೆ ಮಾಡಿದರೆ ಗೆಲ್ಲಬಹುದು. ಪಂಚ ಜ್ಞಾನೇಂದ್ರಿಯಗಳನ್ನ ಪಂಚಕರ್ಮೇಂದ್ರಿಯಗಳನ್ನ ಗೆದ್ದು ಪಂಚಜಿತ್ವ, ಅಂತಃಕರಣ ಧರ್ಮಗಳಾದಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ 6 ವಿಜಿತ್ವ ವಿಶೇಷವಾಗಿ ಗೆದ್ದು ಸಪ್ತಹಿತ್ವ, 7 ಬಿಡು. 7 ಅಂದ್ರೆ ಯಾವುದು? ತ್ವಕ್, ಚರ್ಮ, ರುಧಿರ, ಮಾಂಸ, ಮೇದ, ಮಜ್ಜ, ಅಸ್ಥಿ ಎನ್ನುವಂತಹ ಸಪ್ತ ಧಾತುಗಳಿಂದ ಕೂಡಿದ ಈ ಶರೀರವನ್ನ ಬಿಟ್ಟು ಸುಖಿಯಾಗು. ಸುಖಿಯಾಗು ಅಂದ್ರೆ ಆನಂದ ಮೀಮಾಂಸಾದಲ್ಲಿ ಹೇಳಿದಂತಹ ನಿನ್ನ ಸ್ವರೂಪಭೂತವಾದ ಆನಂದವನ್ನ ಅನುಭವಿಸು. ಲಿಂಗದೇಹವನ್ನ ಬಿಟ್ಟು ಸ್ವರೂಪದಲ್ಲೇ ಇದ್ದವನಾಗಿ ಮುಕ್ತನಾಗಿ ಅನಂತ ಆನಂದವನ್ನ ಅನುಭವಿಸು. ಏನು ಉಪದೇಶ ನೋಡ್ರಿ. ಆದ್ದರಿಂದ ಸುಖೀ ಭವ ಅಂದ್ರೆ ಅರ್ಥ ಏನು? ಸುಖ ಅಂದ್ರೆ ಏನು? ಪ್ರಸನ್ನವಾದ. ಸು ಅಂದ್ರೆ ಶೋಭನ, ಶೋಭನ ಅಂದ್ರೆ ಪ್ರಸನ್ನ, ಪ್ರಸನ್ನವಾದ ಇಂದ್ರಿಯಗಳು, ದುಃಖದ ಸ್ಪರ್ಶವೇ ಇಲ್ಲದ, ಯಾವತ್ತಿಗೂ ದುಃಖ ಸ್ಪರ್ಶವೇ ಇಲ್ಲದ, ದುಃಖದ ಅನುಭವವೇ ಇಲ್ಲದ ಇಂದ್ರಿಯಗಳ ವ್ಯಾಪಾರ ಯಾವುದರಿಂದ ಆಗ್ತದೋ ಅದನ್ನ ಸುಖ ಅಂತ ಕರೀತಾರೆ. ಅದು ಯಾವುದು? ಆ ಸುಖ ಎಲ್ಲಿಂದ ಬರುತ್ತೆ ಅಂದ್ರೆ ಸ್ವರೂಪಭೂತವಾದ ಜ್ಞಾನೇಂದ್ರಿಯಗಳಿಂದ ಮಾತ್ರ ಬರುವಂಥದ್ದು, ಬಾಹ್ಯವಾದ ಇಂದ್ರಿಯಗಳಿಂದ ಬರೋದಿಲ್ಲ. ಸ್ವರೂಪಭೂತವಾದ ಇಂದ್ರಿಯದಿಂದ ಮಾತ್ರ ಬರುತ್ತೆ. ಆದ್ದರಿಂದ ಸುಖ ಅಂದ್ರೆ ಏನು? ಸ್ವರೂಪಭೂತವಾದ ದೇಹದ ಸುಖ. ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಲ್ಲ.
ಅದೆಲ್ಲಕ್ಕಿಂತ ಬೇರೆಯಾಗಿರತಕ್ಕ ಸ್ವರೂಪದಲ್ಲಿಯೇ ನಮ್ಮ ಯೋಗ್ಯತೆಗೆ ಅನುಗುಣವಾದ ಸುಖ ಏನಿದೆ ಆ ಸುಖವನ್ನು ಅನುಭವಿಸು. ಹೊರತು ಮಾಯಾವಾದಿಗಳು ಹೇಳುವಂತೆ ನಾನೇ ಅದು ಅಂತಾಗಬೇಡ. ನತು ಮಾಯಿ ರೀತ್ಯ ಸ್ವರೂಪಭೂತ ಚಿದ್ರೂಪ ದೇಹಸ್ಯಾಪ್ಯಭಾವವಾನ್ ಭವ. ಮಾಯಾವಾದಿಗಳಲ್ಲಿ ದೇಹವೇ ಇಲ್ಲ. ಮಾಯಾವಾದಿಗಳಲ್ಲಿ ಅಹಂ ಬ್ರಹ್ಮ ಎನ್ನುವ ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ಜ್ಞಾನ ಬರ್ತಾ ಇದ್ದ ಹಾಗೆ ನಾನೇ ಇಲ್ಲ, ದೇಹವೇ ಇಲ್ಲ. ಹಾಗಾಗ್ಬೇಡಪ್ಪ. ಮಾಯಾವಾದ ಮತವನ್ನ ನಿರಾಕರಣೆ ಮಾಡಿ ಜೀವಬ್ರಹ್ಮ ಐಕ್ಯ ಶಾಸ್ತ್ರ ವಿರುದ್ಧ ಪ್ರಮೇಯ ಅನ್ನೋದನ್ನ ತಿಳಿದು ವೇದಗಳಲ್ಲಿ ಹೇಳಿದ ಜೀವಬ್ರಹ್ಮರು ಭಿನ್ನರಾಗಿದ್ದಾರೆ. ಅವರಿಗಿಂತ ಅಂದ್ರೆ ಅನಂತ ಜೀವರಿಗಿಂತ ಭಗವಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಅನಂತ ಕಲ್ಯಾಣ ಗುಣ, ಸರ್ವದೋಷ ದೂರತ್ವ ಎನ್ನುವ 2 ಗುಣಗಳಿಂದ ಜೀವರಿಗಿಂತ ವಿಲಕ್ಷಣನಾದ ಭಗವಂತ ಇದ್ದಾನೆ. ಅವನ ಅನುಗ್ರಹ ಸಂಪಾದನೆಯಿಂದನೇ ಮೋಕ್ಷ. ಅದಕ್ಕಾಗಿ ವೈರಾಗ್ಯ, ಭಕ್ತಿ, ಉಪಾಸ್ತಿ, ಅಪರೋಕ್ಷ ಜ್ಞಾನವೆನ್ನುವ 4 ಸಾಧನಗಳಿಂದ ಅವನ ಅನುಗ್ರಹ ದ್ವಾರ ಅನಂತಾಸನ, ಶ್ವೇತದ್ವೀಪ, ವೈಕುಂಠಾಖ್ಯ ಲೋಕಗಳನ್ನ ಪಡೆದು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳನ್ನ ಗೆದ್ದು ಕಾಮಕ್ರೋಧಾದಿ 6 ಶತ್ರುಗಳನ್ನ ವಿಶೇಷವಾಗಿ ಗೆದ್ದು ಸಪ್ತ ತ್ವಕ್ಚರ್ಮಾದಿ ಸಪ್ತ ಧಾತುಗಳಿಂದ ಕೂಡಿದ ಶರೀರವನ್ನೇ ಬಿಟ್ಟು ಲಿಂಗದೇಹವನ್ನ ಕಳಚಿಕೊಂಡು ಮುಕ್ತ ಲೋಕದಲ್ಲಿ ಸುಖವಾಗಿರು. ಏಕಯಾ ದ್ವೌ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿರ್ವಶೇ ಕುರು ಪಂಚಜಿತ್ವಾ ವಿಜಿತ್ವಾ ಷಟ್ ಸಪ್ತಹಿತ್ವಾ ಸುಖೀ ಭವ. ಅದ್ಭುತವಾದ ಅರ್ಥ. ವಿದುರ ಹೇಳುವ ಪರಮ ಸುಂದರವಾದ ಅರ್ಥ. ಹೇಗಿದೆ ನೋಡಿ ಅರ್ಥ. ಇದು ನಿಜಾರ್ಥದಲ್ಲಿ ಮಹಾಭಾರತ. ಮಹಾಭಾರತ ಅಂದ್ರೆ ಏನು ಗೊತ್ತಾಗುತ್ತೆ ನೋಡಿ. ಈ ಶ್ಲೋಕಕ್ಕೆ ಈ ಪ್ರಕಾರವಾದ ಪರಮ ಸುಂದರವಾದ ಅರ್ಥ. ಇದೊಂದು ಶ್ಲೋಕ. ನಾವು ಇಲ್ಲಿ ತನಕ ಸಹಸ್ರಾರು ಶ್ಲೋಕಗಳಲ್ಲಿ ಏನು ಮಹಾಭಾರತವನ್ನ ಕೇಳಿದ್ದೇವೆ. ಸಾವಿರಾರು ಶ್ಲೋಕಗಳಾಗಿದೆ ನಮ್ಗಾಗ್ಲೇ. ಈಗ ಇಂತಹ ಸಾವಿರಾರು ಶ್ಲೋಕಗಳ ಮಹಾಭಾರತದ ದಿವ್ಯವಾದ ಅನುಭೂತಿಯಲ್ಲಿ ನಾವು ಒಂದು ಶ್ಲೋಕದಲ್ಲಿ ಸಮಗ್ರ ಶಾಸ್ತ್ರಗಳ ಸಾರ, ಸಾಧನೆಯ ಸಾರ ಏನ್ ತಿಳ್ಕೊಂಡ್ವಿ ಅಂದ್ರೆ ಈ ಶ್ಲೋಕ. ವಿದುರ ನೀತಿಯಲ್ಲಿ ಬರತಕ್ಕ 53ನೇ ಶ್ಲೋಕದ ಅನುಸಂಧಾನ ಮಾಡಿಬಿಟ್ಟಿವು ಅಂತಂದ್ರೆ ಸಮಗ್ರ ಶಾಸ್ತ್ರಗಳ ಸಾರ ಏನು ಅಂತ ಗೊತ್ತಾಗುತ್ತೆ. ಏಕಯಾ ದ್ವೌ ವಿನಿಶ್ಚಿತ್ಯ ಎನ್ನುವಂತಹ ಈ ಶ್ಲೋಕ ನಮ್ಮೆಲ್ಲರ ಅಜ್ಞಾನವನ್ನ ದೂರ ಮಾಡಿ ಯಾವುದು ನಮ್ಮ ಗೋಲ್ ಅನ್ನೋದನ್ನ ತೋರಿಸಿಕೊಡ್ತಾ ಇದೆ. ಇದು ವಾದಿರಾಜ ಸ್ವಾಮಿಗಳು ನಮ್ಮೆಲ್ಲರ ಮೇಲೆ ಮಾಡಿದ ಪರಮೋಪಕಾರ, ಪರಮಾನುಗ್ರಹ. ಆದ್ದರಿಂದ ರಾಜರ ಋಣವನ್ನ ನಾವು ಯಾವ ಜನ್ಮಕ್ಕೆ ತೀರಿಸೋದು? ಈ ಒಂದು ವಾಕ್ಯಕ್ಕಿಷ್ಟು ವಿಸ್ತೃತವಾದ ಅರ್ಥಗಳನ್ನ ಮಾಡಿ ಪರಮಾನುಗ್ರಹವನ್ನ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ನಾವು ಅವರ ಋಣವನ್ನ ತೀರಿಸೋದು ಹೇಗೆ? ಆದ್ದರಿಂದ ವಾದಿರಾಜ ಗುರುನ್ ಒಂದೇ ಹಯಗ್ರೀವ ದಯಾಶ್ರಯಾನಂತ ಮತ್ತೆ 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 ಆ ಮಹಾಗುರುಗಳ ಪಾದಕಮನಗಳಲ್ಲಿ ನಮ್ಮ ತಲೆ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಬೇಕಷ್ಟೇ, ಬಿಟ್ರೆ ನಮ್ಮ ಪಾಲಿಗೆ ಇನ್ನೇನೂ ಉಳಿದಿಲ್ಲ. ಮುಂದೆ ಹೇಳ್ತಾನೆ ವಿದುರ, ಏಕಂ ವಿಶರಸೋಹಂತಿ ಶಸ್ತ್ರೇಣ ಏಕಶ್ಚ ವಧ್ಯತೆ ರಾಷ್ಟ್ರಂ ಸಪ್ರಜಂ ಹಂತಿ ರಾಜಾನಂ ಮಂತ್ರ ವಿಸ್ರವ. ವಿಷ ರಾಜ ಹೇಗಿರ್ಬೇಕು ಅಂತ. ವಿಷದ ರಸ ಒಬ್ಬನಿಗೆ ಯಾವನ್ನೋ ಕಂಡ್ರೆ ಇನ್ನೊಬ್ಬನಿಗೆ ಇಷ್ಟ ಇಲ್ಲ. ಬಾರಪ್ಪ ನಿನಗೆ ಹಾಲು ಕೊಡ್ತೀನಿ, ನಮ್ಮ ಮನೇಲಿ ಹಾಲು ಕುಡಿ ಬಾ ಅಂತ ಮನೇಲಿ ಕರೆದ, ಅಥವಾ ಊಟಕ್ಕೆ ಬಾ ಅಂತ ಕರೆದ. ಅದರಲ್ಲಿ ಯಾವುದೋ ಹಾಲಲ್ಲೋ ಆಹಾರ ಪದಾರ್ಥದಲ್ಲೋ ವಿಷ ಹಾಕಿದ, ಕಲಸಿ ಕೊಟ್ಟು ಬಿಟ್ಟ. ಇವನೇನ್ ಮಾಡ್ದ? ವಿಷವನ್ನ ತಿಂದು ಬಿಟ್ಟ. ಆ ವಿಷವನ್ನ ತಿನ್ನೋದರಿಂದ ಇವನು ಒಬ್ಬನೇ ಸತ್ತ. ವಿಷರಸಃ ಏಕಂ ಹಂತಿ. ಆ ವಿಷರಸ ಏನ್ ಮಾಡತ್ತೆ? ಒಬ್ಬನನ್ನ ಕೊಲ್ಲತ್ತೆ. ಅದೇ ಶಸ್ತ್ರೇಣ ಏಕಶ್ಚ ವಧ್ಯತೆ. ಕತ್ತಿ ತಗೊಂಡ ಕೈಯಲ್ಲಿ,
ಖಡ್ಗವನ್ನ ಹಿಡಿದ, ಪರಶು ತಗೊಂಡ, ಅವನ್ ಕುತ್ತಿಗೆಯನ್ನೇ ಕತ್ತರಿಸಿ ಹಾಕ್ಬಿಟ್ಟ. 3-4 ಜನ ಸಾಯ್ಲಿಲ್ಲ, ಶಸ್ತ್ರದಿಂದ ಒಬ್ಬ ಸತ್ತ. ವಿಷ ಒಬ್ಬನನ್ನ ಸಾಯಿಸತ್ತೆ, ಶಸ್ತ್ರಗಳು ಒಬ್ಬನನ್ನ. ಅಸ್ತ್ರಗಳು ಅಲ್ಲ, ಅಸ್ತ್ರಗಳು ಸಾಮೂಹಿಕವಾಗಿ ಎಲ್ಲರನ್ನ ಕೊಲ್ಲುವ ಸಮರ್ಥ. ಮಂತ್ರದಿಂದ ಬರುವಂಥದ್ದು ಅಸ್ತ್ರಗಳು. ಆಗ್ನೇಯಾಸ್ತ್ರ, ವಾಯವ್ಯಾಸ್ತ್ರ, ಬ್ರಹ್ಮಾಸ್ತ್ರ ಮೊದಲಾದ ಅಸ್ತ್ರಗಳೆಲ್ಲ ಮಂತ್ರದಿಂದ ಸಿದ್ಧಿ ಮಾಡ್ಕೊಳ್ಬೇಕಾದ್ದು. ಶಸ್ತ್ರಗಳು ಅಂದ್ರೆ ಆಯುಧಗಳು, ಕೈಯಲ್ಲಿ ಹಿಡಿದು ಹೊಡೆಯಲಿಕ್ಕೆ ಯೋಗ್ಯವಾದದ್ದು. ಆದ್ದರಿಂದ ವಿಷದ ರಸ ಒಬ್ಬನನ್ನ ಕೊಲ್ಲುತ್ತೆ, ಶಸ್ತ್ರ ಒಬ್ಬನನ್ನ ವಧೆ ಮಾಡುತ್ತೆ. ಆದರೆ ಮಂತ್ರವಿಸ್ರವ ರಾಜನಿಗೂ ಮಂತ್ರಿಗಳಿಗೂ ರಾಜ್ಯದ ಯೋಗಕ್ಷೇಮದ ವಿಷಯದಲ್ಲಿ, ಒಂದು ಊರು ಚೆನ್ನಾಗಿರ್ಬೇಕು ಅನ್ನುವಂತಹ ವಿಷಯದಲ್ಲಿ ರಹಸ್ಯವಾದ ಸೀಕ್ರೆಟ್ ಮೀಟಿಂಗ್ ಆಯ್ತಲ್ಲ, ಆ ಮೀಟಿಂಗಿನ ಔಟ್ಪುಟ್ ಏನು, ಆ ಮೀಟಿಂಗ್ ಅಲ್ಲಿ ಯಾವ ಪಾಯಿಂಟ್ಸ್ ಅನ್ನ ಮಾತಾಡಿದ್ದಾರೆ ಅನ್ನುವಂತಹ ಸೀಕ್ರೆಟ್ ಲೀಕ್ ಆಗ್ಬಿಟ್ರೆ, ಅಥವಾ ಆಲೋಚನೆ ಕೆಟ್ಟದ್ದಾಗಿ ಮಾಡಿಬಿಟ್ರೆ ಇಡೀ ರಾಷ್ಟ್ರವನ್ನೇ ನಾಶ ಮಾಡಿಬಿಡುತ್ತೆ. ಆ ಪ್ರಜೆಗಳು, ರಾಜ, ಇವರೆಲ್ಲರ ಜೊತೆಯಲ್ಲಿ ರಾಷ್ಟ್ರವೇ ನಾಶವಾಗಿ ಬಿಡುತ್ತೆ ಅಣ್ಣ. ಆದ್ದರಿಂದ ರಾಜನಾಗಿರತಕ್ಕಂತಹ ವ್ಯಕ್ತಿ ಏನ್ ಮಾಡ್ಬೇಕು? ಆದಷ್ಟು ರಾಷ್ಟ್ರಕ್ಕೆ ಕ್ಷೇಮ ಉಂಟು ಮಾಡುವ, ನಾನು ಹೀಗೆ ಮಾಡೋದ್ರಿಂದ ನನ್ನ ಪ್ರಜೆಗಳಿಗೆ ಏನ್ ಒಳ್ಳೇದಾಗತ್ತೆ ಅನ್ನುವ ಒಳ್ಳೆಯ ಮಂತ್ರಾಲೋಚನೆಯನ್ನ ಮಾಡಬೇಕು. ಬಿಟ್ರೆ ದುರ್ಮಂತ್ರವನ್ನ ಮಾಡಬಾರದು. ಏಕಸ್ವಾದುನ ಭುಂಜೀತ, ಒಳ್ಳೆ ಊಟ, ಸ್ವಾದು. ಒಳ್ಳೆ ಪಂಚಭಕ್ಷ ಪರಮಾನ್ನದಿಂದ ಕೂಡಿದ ಊಟ ಒಬ್ಬನೇ ತಿನ್ಬಾರ್ದು. ಚೆನ್ನಾಗಿದೆ ನೋಡಿ, ಹಂಚ್ ತಿನ್ಬೇಕಪ್ಪ. ಏಕಃ ಸ್ವಾದುನ ಭುಂಜೀತ. ಎಂಥ ಉಪದೇಶ ನೋಡಿ. ಒಟ್ಟೊಟ್ಟಿಗೆ ವೇದಾಂತಿಗಳಿಗೂ, ರಾಜ್ಯಶಾಸ್ತ್ರ ಬೇಕು ಅನ್ನೋರ್ಗೂ, ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಅನ್ನೋರ್ಗು ಎಲ್ಲರಿಗೂ ಒಂದೇ ಪಾಠ, ಅದ್ಭುತವಾದ ಪಾಠ. ಏಕಸ್ವಾದುನ ಭುಂಜೀತ, ಒಬ್ಬನೇ ಸ್ವಾದು ಭೋಜನವನ್ನ ಮಾಡಬಾರದು. 4 ಜನಗಳ ಜೊತೆಯಲ್ಲಿ ಸಿಹಿ ಪದಾರ್ಥಗಳ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನ ಹಂಚಿ ತಿನ್ನುವಂತಹ ವ್ಯವಸ್ಥೆ ಆಗಬೇಕು. ಏಕಶ್ಚಾರ್ಥಾನ್ ನ ಚಿಂತೆಯೇತ್. ಡಿಸಿಷನ್ ಒಬ್ಬನೇ ಮಾಡಬಾರದು. ಒಬ್ಬನದ್ದೇ ಇರಬಾರದು. ಯಾಕೆ? ನಾಳೆ ಏನಾದ್ರೂ ಹಾಳಾಗಿ ಹೋದ್ರೆ ಬೈಯೋದು ಯಾರನ್ನ? ಇವನೊಬ್ಬನ್ನೇ. ಆದ್ದರಿಂದ 4 ಜನಗಳ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ, ಪೂರ್ವ ಪಕ್ಷ ಸಿದ್ಧಾಂತಗಳ ಚರ್ಚೆಗಳನ್ನ ಮಾಡಿ ಯಾವುದಾದ್ರೂ ಒಂದು ಡಿಸಿಷನ್ಗೆ ಬರಬೇಕು. ಹೊರತು ಒಬ್ಬನೇ. ಎಂಥ ದೊಡ್ಡ ಪಾಠ ನೋಡಿ. ಆಲೋಚನೆಯನ್ನು ಒಬ್ಬನೇ ಮಾಡಬಾರದು, ಚಿಂತನೆಯನ್ನ ಒಬ್ಬನೇ ಮಾಡಬಾರದು, ಒಬ್ಬೊಬ್ಬನೇ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮುಂದೆ ಹೇಳ್ತಾನೆ ವಿದುರ, ಏಕೋ ನಗಚ್ಚೇತ್ ಅಧ್ವಾನಂ. ಲಾಂಗ್ ಡ್ರೈವ್ಗೆ ಒಬ್ಬನೇ ಹೋಗ್ಬಾರ್ದು. ಅಧ್ವಾನಂ, ರಸ್ತೆಯಲ್ಲಿ ಪ್ರಯಾಣವನ್ನ ಒಬ್ಬನೇ ಯಾವತ್ತೂ ಮಾಡಬಾರದು. ಇದೆಲ್ಲ ಅದ್ಭುತವಾದ. ಒಬ್ಬನೇ ಒಳ್ಳೆ ಊಟ ಮಾಡಬಾರದು, ಒಬ್ಬನೇ ಡಿಸಿಷನ್ ಮೇಕಿಂಗ್ ಮಾಡಬಾರದು, ಪ್ರಯಾಣವನ್ನ ಒಬ್ಬನೇ ಮಾಡಬಾರದು. ಆಮೇಲೆ ನೈಕ ಸುಪ್ತೇಶು ಜಾಗ್ರಿಯಾತ್, ಎಲ್ಲ ಮಲಗಿರ್ಬೇಕಾದ್ರೆ ಒಬ್ಬನೇ ಎದ್ದು ಕೂತಿರ್ಬಾರ್ದು. ಹೆಚ್ಚು ಕಡಿಮೆ ಏನಾದ್ರೂ ಆದ್ರೆ ಎದ್ದವನ್ ತಲೆ ಮೇಲೆ ಬರುತ್ತೆಲ್ಲ. ನೈಕಃ ಸುಪ್ತೇಶು ಜಾಗ್ರಿಯಾತ್, ಎಲ್ಲ ನಿದ್ದೆ ಮಾಡಿ ಘಡದ್ದಾಗಿ ಮಲಗಿರುವಾಗ ಒಬ್ಬನೇ ಎದ್ದು ಕೂತಿರಬಾರದು, ಮಲಗಿಬಿಡಬೇಕು. ಏಕಮೇವಾದ್ವಿತೀಯಂ ತತ್ ಯದ್ರಾಜನ್ನಾವಬುಧ್ಯಸೆ
ಸತ್ಯಂ ಸ್ವರ್ಗಸ್ಯ ಸೋಪಾನಂ ಪಾರಾವಾರಸ್ಯ ನೌರಿವ. ಸಮುದ್ರವನ್ನ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ದೊಡ್ಡ ಹಡಗು ಬೇಕು, ಶಿಪ್ ಇರಬೇಕು. ಶಿಪ್ ಅಲ್ಲಿ ಕೂತು ಅನಾಯಾಸವಾಗಿ ಯಾವುದೇ ಭಯ ಹೆದರಿಕೆ ಇದ್ಯಾವುದೂ ಇಲ್ಲದ ಹಾಗೆ ಸಮುದ್ರವನ್ನ ಹೇಗೆ ಈಸಿಯಾಗಿ ದಾಟಿ ಬಿಡ್ತಾರೆ, ಹಾಗೆ ಸಂಸಾರವನ್ನ ದಾಟಬೇಕಾದ್ರೆ ಮೋಕ್ಷಕ್ಕೆ, ಸ್ವರ್ಗ ಅಂದ್ರೆ ಮುಖ್ಯವಾಗಿ ವಾಚ್ಯವಾದದ್ದು ಮೋಕ್ಷ, ಆ ಮೋಕ್ಷಕ್ಕೆ ಸೋಪಾನ ಯಾವುದು, ಮೋಕ್ಷಕ್ಕೆ ಮೆಟ್ಟಿಲು ಯಾವುದು ಅಂದ್ರೆ ಏಕಮೇವಾದ್ವಿತೀಯಂ. ಅದ್ವಿತೀಯಂ, ಅದ್ವಿತೀಯಂ ಅಂದ್ರೆ ರಾಜರು ಅರ್ಥ ಮಾಡ್ತಾರೆ ಅಸದೃಶಂ, ಅದರಂತೆ ಇನ್ನೊಂದು ಇಲ್ಲ. ಏಕಂ, ಏಕಂ ಅನ್ನೋದಕ್ಕೆ ರಾಜರು ಅರ್ಥ ಮಾಡ್ತಾರೆ ಸ್ವಗತ ಭೇದ ವರ್ಜಿತಂ, ಸ್ವಗತ ಭೇದ ವರ್ಜಿತನಾದ ಮತ್ತೆ ಅದ್ವಿತೀಯಂ ಅಸದೃಶವಾದ ಭಗವಂತನಿಗೆ ಸಮಾನವಾದ ಪದಾರ್ಥ ಲೋಕದಲ್ಲಿ ಯಾವುದೂ ಇಲ್ಲ. ಅಂದ್ರೆ ದೇವರೇ ಅತ್ಯಂತ ಪ್ರಧಾನ, ಅವನು ಸ್ವಗತ ಭೇದ ವರ್ಜಿತ, ಅವನಿಗೆ ಸದೃಶರಾದವರು ಭಗವಂತನಂತೆ ಇರತಕ್ಕಂಥವರು ಯಾರೂ ಇಲ್ಲ. ರಾಜನ್ ಅವಬುದ್ಧ್ಯಸೆ, ನಿನಗೆ ಅವನ ಬಗ್ಗೆ ಗೊತ್ತಾಗೋದಿಲ್ಲ ಬಿಡಪ್ಪ. ಆದ್ದರಿಂದ ಅಂತಹ ಸ್ವಗತ ಭೇದ ವರ್ಜಿತ, ಏಕ ಸರ್ವೋತ್ತಮ, ಏಕ ಪ್ರಧಾನ, ಅಸದೃಶನಾಗಿರತಕ್ಕ ನಾರಾಯಣನ ಜ್ಞಾನದಿಂದಲೇ ಮೋಕ್ಷ. ಆದ್ದರಿಂದ ಮೋಕ್ಷಕ್ಕೆ ಸೋಪಾನ ಯಾವುದು ಅಂದ್ರೆ ಭಗವತ್ ಸರ್ವೋತ್ತಮತ್ವ ಜ್ಞಾನ. ಆ ಭಗವತ್ ಸರ್ವೋತ್ತಮತ್ವ ಜ್ಞಾನದಲ್ಲಿ ಕೆಲವು ಗುಣಗಳು ಯಾವುದು ಅಂದ್ರೆ ಭಗವಂತ ಪ್ರಧಾನ ಅಂದ್ರೆ ಸರ್ವೋತ್ತಮ, ಅವನು ಅಸದೃಶ, ಅವನು ಸ್ವಗತ ಭೇದ ವರ್ಜಿತ ಅನ್ನುವಂತಹ ತಿಳುವಳಿಕೆಯೇ ಮೋಕ್ಷಕ್ಕೆ ಕಾರಣ. ನೋಡಿ, ಒಂದು ಏಕ, ಒಂದು ಎನ್ನುವ ಸಂಖ್ಯೆಯನ್ನ ಇಟ್ಟುಕೊಂಡು ಏನೆಲ್ಲಾ ಶಾಸ್ತ್ರಾರ್ಥವನ್ನ ಅನುಸಂಧಾನ ಮಾಡಬಹುದು. ಲೌಕಿಕವಾದ ಜೀವನದಲ್ಲಿ ಹೇಗಿರಬಹುದು ನಾವು ಎಲ್ಲ ಪಾಠ ಮಾಡ್ತಾರೆ. ನೆಕ್ಸ್ಟ್ ಹೇಳ್ತಾನೆ ವಿದುರ, ಏಕಃ ಕ್ಷಮವತಾನ್ ದೋಷಃ ದ್ವಿತೀಯೋನುಪಪದ್ಯತೆ ಯದೇನಂ ಕ್ಷಮಯಾ ಯುಕ್ತಂ ಅಶಕ್ತಂ ಮನ್ಯತೆ ಜನಃ. ಕ್ಷಮೆ, ಕ್ಷಮಿಸಿದ್ದೀನಿ ಹೋಗಪ್ಪ ಬದುಕು ಹೋಗು, ಕ್ಷಮಿಸಿದ್ದೀನಿ ಕ್ಷಮಿಸಿದ್ದೀನಿ ಅಂತ ಕ್ಷಮಾಗುಣದಿಂದ ಕೂಡಿದಂತಹ ಜನಗಳಲ್ಲಿ ಇರತಕ್ಕಂತಹ ದೋಷ ಒಂದೇ. ಅವರಲ್ಲಿ ನೋ ಸೆಕೆಂಡ್ ಲೂಪ್ ಹೋಲ್. ಕ್ಷಮಾಯುಕ್ತರಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿರುವ ದೋಷ ಒಂದೇ. ಎರಡನೇ ದೋಷ ಅವರಲ್ಲಿ ಯಾವುದೂ ಇಲ್ಲ. ಯಾವುದು ಗೊತ್ತಾ? ಅವನ ಕೈಯಲ್ಲಿ ಏನೂ ಆಗಲ್ಲ ಬಿಡ್ರಿ, ಅದೇ ಅವನಿಗೆ ಬೇರೆ ಏನು ಮಾಡಕ್ ಗೊತ್ತಿಲ್ಲ, ಅವನಿಗೇನು ಮಾಡಕ್ ಆಗಲ್ಲ, ಅದಕ್ಕೋಸ್ಕರ ಕ್ಷಮಿಸಿದ್ದೀನಿ ಹೋಗು ಕ್ಷಮಿಸಿದ್ದೀನಿ ಹೋಗು ಅಂತಾನೆ ಬಿಟ್ರೆ ಅವನ ಕೈಯಲ್ಲಿ ಆಗಲ್ಲ, ಅಶಕ್ತ ಅವನು. ಅವನನ್ನ ಜನಗಳು ಅಶಕ್ತ ಅಂತ ತಿಳ್ಕೊಳ್ತಾರೆ ಬಿಟ್ರೆ ಬೇರೆ ಇನ್ನೇನಿಲ್ಲ, ಅದೇ ದೋಷ. ಆ ಗುಣದಿಂದ ಕೂಡಿದ ವ್ಯಕ್ತಿಯಲ್ಲಿ ಇರೋಂತ ದೋಷ ಒಂದೇ ಅಂತೆ, ಜನಗಳು ಅವನನ್ನ ಅಶಕ್ತ ಅಂತ ತಿಳ್ಕೊಳ್ತಾರೆ. ಇದು ಬಿಟ್ರೆ ಯಾವ ದೋಷವೂ ಕ್ಷಮಾವಂತನಲ್ಲಿ ಇಲ್ಲ. ಸ್ವಸ್ಯ ದೋಷೋ ನ ಮಂತವ್ಯ ಕ್ಷಮಾ ಹಿ ಪರಮಂ ಸುಖಂ ಕ್ಷಮಾ ಬಲಮಶಕ್ತಾನಾಂ ಶಕ್ತಾನಾಂ ಭೂಷಣಂ ಕ್ಷಮಾ. ಹಾಗಿದ್ಮೇಲೆ ದೋಷ ತಾನೇ ಅದು. ಕ್ಷಮಾಶೀಲರು, ಕ್ಷಮಾವಂತರು, ಕ್ಷಮಾಗುಣದಿಂದ ಕೂಡಿದಂತಹ ವ್ಯಕ್ತಿಗಳಲ್ಲಿ ದೋಷ ಅಂತ ಆಯ್ತಲ್ಲ ಅಂದ್ರೆ ವಿದುರ ಹೇಳ್ತಾನೆ ದೋಷ ಅಂತ ತಿಳ್ಕೊಳ್ಬಾರ್ದಪ್ಪ. ಯಾಕೆ? ಪರಮ ಸುಖ ಸಾಧನವಾದದ್ದು ಮೋಕ್ಷ, ಇದು ಕ್ಷಮಾ. ಗಲಾಟೆಗೆ ಅವಕಾಶವೇ ಇಲ್ಲ. ಆದ್ರೆ ಎಚ್ಚರಿಕೆ, ಯಾರಿಗೆ ಶಕ್ತಿ ಇಲ್ಲ ಅಂತಹವರಿಗೆ ಕ್ಷಮ ಅನ್ನೋದೇ ಬಲ. ಯಾಕೆ? ಅವ್ರ ಮೇಲೆ ಗಲಾಟೆಗೆ ಯಾರು ಬರೋದೇ ಇಲ್ಲ. ಯಾರು ಅಶಕ್ತರಿದ್ದಾರೆ,
ಏನು ವೈಭವ ನೋಡಿ ವಿದುರನ ಮಾತಿನಲ್ಲಿ. ಯಾರಿಗೆ ಅಶಕ್ತಿ ಇದೆ, ಯಾರಿಗೆ ಶಕ್ತಿ ಇಲ್ಲ, ದುರ್ಬಲ ಯಾರಿದ್ದಾನೆ, ಅವನಿಗೆ ಕ್ಷಮಾಗುಣ ಅನ್ನೋದು ಬಲವಾದ್ರೆ ಶಕ್ತಿಶಾಲಿಯಾದ ವ್ಯಕ್ತಿಗೆ ಕ್ಷಮಾಗುಣ ಅನ್ನೋದು ಭೂಷಣ. ನೋಡ್ರಿ ಎಷ್ಟು ಬಲಶಾಲಿಗಳಾದ್ರೂ ಕೂಡ ಕ್ಷಮಾಯುಕ್ತರಾಗಿದ್ದಾರೆ ಮಹಾನುಭಾವರು ಅಂತ ಜನ ಮಾತಾಡ್ತಾರೆ. ಆದ್ದರಿಂದ ದುರ್ಬಲನಿಗೆ ಅದು ಬಲ, ಶಕ್ತಿವಂತನಿಗೆ ಅದು ಭೂಷಣ. ಆದ್ದರಿಂದ ಕ್ಷಮಾಗುಣವನ್ನ ದೋಷ ಅಂತ ಯಾರೂ ಅನುಸಂಧಾನ ಮಾಡಬಾರದು. ಯಾಕೆ? ಕ್ಷಮಾವಶೀಕೃತಿರ್ಲೋಕೆ ಕ್ಷಮಯಾ ಖಿನ್ನ ಸಾಧ್ಯತೆ ಶಾಂತಿ ಖಡ್ಗ ಕರೇಯಸ್ಯ ಕಿಂಕರಿಷ್ಯತಿ ದುರ್ಜನಃ. ಕ್ಷಮಾಗುಣ ಅನ್ನೋದು ಬೇರೆಯವರು ನಮ್ಮ ಫ್ಯಾನ್ಗಳಾಗ್ಲಿಕ್ಕೆ ಅನುಕೂಲ ಆಗತ್ತೆ, ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗತ್ತೆ. ಏನು ಕ್ಷಮೆ ಇರಿ, ಬೇರೆಯವರನ್ನ ವಶ ಮಾಡ್ಕೊಳ್ಳಿಕ್ಕಿರತಕ್ಕ ದೊಡ್ಡ ಸಾಧನ ಅದು ಕ್ಷಮ. ಆದ್ರೆ ನಮ್ಮನ್ನ ಅವರು ಎಕ್ಸ್ಪ್ಲಾಯ್ಟ್ ಮಾಡ್ಕೋಬಾರ್ದು ಅಷ್ಟೆ. ಅದು ನಾವು ತಿಳಿದಿರ್ಬೇಕು. ಕ್ಷಮ ಅಂತನ್ನೋದು ವಶ ಮಾಡ್ಕೊಳ್ಳಿಕ್ಕೆ, ಜಗತ್ತನ್ನ ತನ್ನ ವಶ ಮಾಡ್ಕೊಳ್ಳಿಕ್ಕಿರತಕ್ಕ ದೊಡ್ಡ ಸಾಧನ ಅದು. ಕ್ಷಮಾಗುಣ ಅಂತ ಒಂದು ನಮ್ಮಲ್ಲಿ ಇದ್ಬಿಟ್ರೆ ಏನು ತಾನೇ ನಮಗೆ ಸಿಗೋದಿಲ್ಲ. ಕಾಯ್ಬೇಕು, ತಾಳ್ಬೇಕು. ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ಕ್ಷಮಾಯುಕ್ತರಾಗಿ ಕ್ಷಮಿಸ್ಬೇಕು, ಹಾಗೆ ತಾಳ್ಮೆ ನಮ್ಮಲ್ಲಿ ಇರ್ಬೇಕು. ಒಬ್ಬನ ಕೈಯಲ್ಲಿ ಒಂದು ಖಡ್ಗ ಇದೆ, ಆ ಖಡ್ಗಕ್ಕೆ ಶಾಂತಿ ಅಂತ ಹೆಸರು. ಗಲಾಟೆಯನ್ನೇ ಮಾಡಲ್ಲ, ಯುದ್ಧವೇ ಇಲ್ಲ, ಹೊಡೆದಾಟವೇ ಇಲ್ಲ. ಶಾಂತಿ ಎನ್ನುವಂತಹ ಖಡ್ಗ ಯಾರ ಕೈಲಿದೆಯೋ ಅವನಿಗೆ ದುರ್ಜನನಾದ ವ್ಯಕ್ತಿ ಏನ್ ಮಾಡ್ತಾನ್ರಿ? ಒಂದ್ಸಲ, 2 ಸಲ, 3 ಸಲ, 4 ಸಲ ಅವನ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು. ಕ್ಷಮಾಗುಣದಿಂದ ಕೂಡಿದ್ರೆ 5ನೇ ಸಲ ಹೊಡಿಲಿಕ್ಕೆ ಮನಸ್ಸೇ ಬರಲ್ಲ ಅವನ್ಗೆ. ಆದ್ದರಿಂದ ಕ್ಷಮಾ ಅಂತನ್ನೋದು ಜನಗಳನ್ನ ವಶ ಮಾಡ್ಕೊಳ್ಳಿಕ್ಕಿರತಕ್ಕ ದೊಡ್ಡ ಸಾಧನ. ಯಾರ ಕೈಯಲ್ಲಿ ಕ್ಷಮಾ ಎನ್ನುವಂತಹ ಖಡ್ಗ ಇದೆ ಅವನನ್ನ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆ? ಅದ್ ಹೇಗೆ ಅಂದ್ರೆ ಹೇಳ್ತಾನೆ ವಿದುರ, ಅತೃಣೇ ಪತಿತೋ ವನ್ಹಿ ಸ್ವಯಮೇವೋಪಶಾಮ್ಯತಿ ಅಕ್ಷಮಾವಾನ್ ಪರಂ ದೋಷೈಃ ಆತ್ಮಾನಂ ಚೈವ ಯೋಜಯೇತ್. ಬೆಂಕಿ ಹುಲ್ಲಿನ ಮೇಲೆ ಬಿದ್ರೆ ತಾನೂ ಸುಡತ್ತೆ, ಹುಲ್ಲನ್ನು ಸುಟ್ಟಾಕ್ಬಿಡತ್ತೆ. ಅದೇ ಬೆಂಕಿ ಬಂಡೆ ಮೇಲೆ ಬಿದ್ರೆ ಏನಾಗತ್ರಿ? ಏನು ವೈಭವ ನೋಡಿ. ಆದ್ದರಿಂದ ಯಾರಿಗೆ ಕ್ಷಮಾಗುಣ ಅನ್ನೋದು ಇಲ್ಲ ಅವನು ಹಾಳಾಗ್ತಾನೆ, ಬೇರೆಯವನನ್ನು ಹಾಳು ಮಾಡ್ತಾನೆ. ಆದ್ರೆ ಕ್ಷಮಾ ಗುಣ ಯಾರಲ್ಲಿದೆ ಅವನು ಬಂಡೆ ಇದ್ದ ಹಾಗೆ. ಅವನ ಮೇಲೆ ಬೆಂಕಿಯಂತೆ ಇರುವ ದುರ್ಜನ ಬಿದ್ರೆ ಬಂಡೆಗೇನ್ ಲಾಸು? ಬೆಂಕಿ ನಂದು ಹೋಗತ್ತೆ, ಬೆಂಕಿ ಆರಿ ಹೋಗತ್ತೆ. ಅದೇ ಪ್ರಧಾನ. ಅದೇ ದ್ವೇಷಕ್ಕೆ ದ್ವೇಷ, ಕೋಪಕ್ಕೆ ಕೋಪ ಅಂತ ಇದ್ರೆ, ಹುಲ್ಲಿನ ಮೇಲೆ ಬೆಂಕಿ ಬಿದ್ರೆ ಬೆಂಕಿಯೂ ಸುಡುತ್ತೆ, ತನ್ನನ್ನು ಸುಟ್ಟುಕೊಂಡು ಹುಲ್ಲನ್ನು ನಾಶ ಮಾಡಿ ಎರಡೂ ಹಾಳಾಗುವಂತೆ ಇಬ್ಬರು ಹಾಳಾಗ್ಬಿಡ್ತಾರೆ. ಕ್ಷಮಾಗುಣವುಳ್ಳವನು ಬಂಡೆ ಇದ್ದ ಹಾಗೆ ಅವನು ತಾನೂ ಗಟ್ಟಿಯಾಗಿದ್ದು ತನ್ನ ಮೇಲೆ ಬಿದ್ದ ಬೆಂಕಿಯನ್ನು ಆರಿಸಿ ಬಿಡ್ತಾನೆ. ಆದ್ದರಿಂದ ಕ್ಷಮಾಗುಣವನ್ನ ದೋಷ ಅಂತ ಚಿಂತನೆ ಮಾಡಬಾರದು. ಅದು ಅಶಕ್ತರಿಗೆ ಬಲವಾದ್ರೆ ಶಕ್ತಿವಂತರಿಗೆ ಭೂಷಣ. ಏಕ 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 ಅಂತ ಮೊದಲು ಸಂಖ್ಯೆಯ ಅಂದ್ರೆ ಒನ್ ಏಕ ಅನ್ನುವ ಶಬ್ದ ನಮ್ ತಲೆಗೆ ಬಂದ್ರೆ, ಒಂದು ಅನ್ನುವಂತಹ ಸಂಖ್ಯೆ ನಂಬರ್ ನಮ್ ತಲೆಗೆ ಬಂದ್ರೆ ಏನೆಲ್ಲ ಹೇಳಬಹುದು ಅನ್ನೋದಕ್ಕೆ ವಿದುರ ಏಕ 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 ಅಂತ ಎಷ್ಟು ಹೇಳ್ತಾನೆ. ಈಗ ಹೇಳ್ತಾನೆ, ಏಕೋ ಧರ್ಮ ಪರಂ ಶ್ರೇಯ. ಯಾವುದರಿಂದ ಮೋಕ್ಷ ಸಾಧನವಾಗ್ತದೋ ಅದೇ ಧರ್ಮ. ಪರಂ ಶ್ರೇಯ,
ಯಾವುದನ್ನ ಮಾಡುವುದರಿಂದ ಮೋಕ್ಷ ಬರ್ತದೆ ಅದು ಏಕೋಧರ್ಮ, ದೊಡ್ಡ ಧರ್ಮ. ಮತ್ತೆ ಶಾಂತಿ ಅಂದ್ರೆ ಯಾವುದು? ಶಾಂತಿ ಅಂದ್ರೆ ಯಾವುದು? ಇದರ ಅಂದ ಕ್ಷಮೈಕ ಶಾಂತಿರುತ್ತಮ. ಕ್ಷಮ, ತಾಳ್ಮೆ, ಸಹನೆ. ಎಂತ ಅದ್ಭುತ ನೋಡಿ. ಇದೆಲ್ಲ ನೋಡಿ ರಾಜರು ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ಎಂಥ ಮಾತಂದ್ರು ನೋಡಿ. ನನ್ನ ಜೀವನದ, ನನ್ನ ಮನಸ್ಸೆನ್ನುವ ಗೋಡೆಯ ಮೇಲೆ ನಾನು ಬರ್ಕೊಂಡಿರತಕ್ಕಂತಹ ಒಂದು ದೊಡ್ಡ ಮಂತ್ರ, ನನ್ನ ಜೀವನದ ಸೌಭಾಗ್ಯ ಮಂತ್ರ ಅದು. ಇನ್ ಪರ್ಸನಲಿ ನಾನು ಹೇಳೋದು ನಿಮ್ಗೆ ಆ ವಾಕ್ಯ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅನ್ನುವಂತಹ ವಾಕ್ಯ ನಾನು ಯಾವತ್ತು ಕೇಳಿದೆನೋ, ಚಿಕ್ಕ ವಯಸ್ಸಲ್ಲಿ ಕೇಳಿದ್ ನಾನು ಆ ವಾಕ್ಯವನ್ನ. ಸ್ವಲ್ಪ ದೊಡ್ಡವನಾಗಿ ಶಾಸ್ತ್ರಾಧ್ಯಯನವನ್ನ ಮಾಡುವಾಗ, ಅರ್ಥ ಮಾಡ್ಕೊಳ್ತಾ ಬರುವಾಗ ಆ ತಾಳ್ಮೆ, ಸಹನ, ಕ್ಷಮಾ ಗುಣದ ಅರ್ಥವ್ಯಾಪ್ತಿ, ಅದರ ವಿಸ್ತಾರ ಗೊತ್ತಾದ ಮೇಲೆ ಅದನ್ನ ನನಗೆ ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲಾ ಕಡೆ ಅದೇ ಟ್ಯಾಗ್ಲೈನ್. ನೀವು ಮರುತ್ ಅಂತಂದ್ರೆ ಟ್ಯಾಗ್ಲೈನ್ ಏನು ಅಂದ್ರೆ ತಾಳುವಿಕೆಗಿಂತನ್ನೇ ತಪವೂ ಇಲ್ಲ ಅಂತ. ನೀವು ಅದನ್ನ ಅನುಸಂಧಾನ ಮಾಡ್ರಿ, ಭಗವಂತ ಖಂಡಿತ ಒಂದಲ್ಲ ಒಂದು ದಿನ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಗುರು ಅನುಗ್ರಹ ನಮ್ಮ ಮೇಲೆ ಹಾಗೆ ಆಗತ್ತೆ. ದೊಡ್ಡದ್ದು ಕ್ಷಮೈಕಾ ಶಾಂತಿರುತ್ತಮ. ಕ್ಷಮ, ಸಹನ, ತಾಳ್ಮೆ, ತಾಳುವಿಕೆ, ಅದಕ್ಕಿಂತ ದೊಡ್ಡದಾದ ಶಾಂತಿ ಇನ್ನೊಂದಿಲ್ಲ. ಮತ್ತೆ ತುಂಬಾ ತೃಪ್ತಿಯನ್ನ ಕೊಡತಕ್ಕ, ಶ್ರೇಷ್ಠವಾದ ತೃಪ್ತಿಯನ್ನ ಕೊಡುವಂಥದ್ದು ಯಾವುದು? ವೈಭವ. ವಿದ್ಯಾ ಏಕಾ ಪರಮಾ ತುಷ್ಟಿ. ತೃಪ್ತಿ, ಬಂಗಾರ, ಬೆಳ್ಳಿ, ಹಣ, ಸಂಪತ್ತು, ವೈಭೋಗ ಇಲ್ಲ, ತೃಪ್ತಿ ಇಲ್ಲ. ತೃಪ್ತಿ ಇಲ್ಲ, ಅತೃಪ್ತಿ ಜಾಸ್ತಿ ಮಾಡತ್ತೆ ನಮ್ಮಲ್ಲಿ. ಆದ್ರೆ ನಮಗೆ ಯೋಗ್ಯತಾನುಗುಣವಾದ ವಿದ್ಯೆ ಬಂದು ಬಿಡ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡ ತೃಪ್ತಿಯನ್ನ ತಂದು ಕೊಡುವಂತದ್ದು ಲೋಕದಲ್ಲಿ ಯಾವುದಿದೆ ರೀ? ಅದಕ್ಕೆ ವಿದುರನ ಮಾತನ್ನ ಕೇಳಬೇಕು. ನಮ್ಮ ಜೀವನದ ದೊಡ್ಡ ಭಾಗ್ಯ ಈ ವಿದುರ ನೀತಿಯ, ಮಹಾಭಾರತದ ಅನುಸಂಧಾನ. ದೊಡ್ಡ ಭಾಗ್ಯ ನಮಗಿದು. ಯಮಧರ್ಮರಾಜನ ಮುಂದೆ ಹೆಮ್ಮೆಯಿಂದ ಹೇಳಬಹುದು, ಮಹಾಭಾರತವನ್ನು ನಾವು ಕೇಳಿದ್ದೇವೆ ಅಂತ. ಆದ್ದರಿಂದ ತೃಪ್ತಿಯನ್ನ ತಂದು ಕೊಡುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ವಿದ್ಯೆ. ಆಮೇಲೆ ಸುಖವನ್ನ ಕೊಡುವಂಥದ್ದು, ಶ್ರೇಷ್ಠವಾದ ಸುಖವನ್ನ ಕೊಡುವಂಥದ್ದು ಯಾವುದು ಅಂದ್ರೆ ವಿದುರ ಅಂತಾನೆ. ಅಹಿಂಸೈಕಾ ಸುಖವಹ ಅಹಿಂಸಾ. ಯಾರಿಗೂ ಹಿಂಸೆ ಕೊಡದೇ ಇರ್ತಕ್ಕ, ಒಂದು ಕಾಯ ಶರೀರದಿಂದ ಹಿಂಸೆ, ಮನಸ್ಸಿನಿಂದ ಹಿಂಸೆ, ಮಾತಿನಿಂದ ಹಿಂಸೆ. ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾದಂತಹ ಅಹಿಂಸೆಗಿಂತಲೂ ಸುಖಪ್ರದವಾದದ್ದು ಲೋಕದಲ್ಲಿ ಯಾವುದೂ ಇಲ್ಲ. ಇಲ್ಲಿಗೆ ಒಂದು ಅನ್ನೋದು ಮುಗೀತು. ಒಂದು, ಇನ್ನು ಎರಡು. ಸೆಕೆಂಡ್ ನಂಬರ್ ಶುರು ಮಾಡ್ತಾನೆ ವಿದುರ. ದ್ವಾವಿಮೋ ತಪ್ಪ ದ್ವಾವಿಮೋ ಗ್ರಸತೆ ಭೂಮಿ ಸರ್ಪೋ ಬಿಲಶಯಾನಿವ ರಾಜಾನಂ ಚಾಪ್ಯಯೋದ್ಧಾರಂ ಬ್ರಾಹ್ಮಣಂ ಚಾಪ್ರವಾಸಿನಂ. ಭೂಮಿ ಇಬ್ರು ನುಂಗ್ಬಿಡತ್ತಂತೆ. ಹಾಗೆ ಬಿಲೇಶಯ, ಬಿಲದಲ್ಲಿ ಇರುವಂಥದ್ದು ಇಲಿ. ಆ ಇಲಿಯನ್ನ ಹಾವು, ಸರ್ಪ ಹೇಗೆ ನುಂಗು ಬಿಡುತ್ತೋ ಹಾಗೆ ಇಬ್ಬರನ್ನ ಭೂಮಿ ನುಂಗು ಬಿಡುತ್ತೆ. ಅವರಿಗೆ ಕೀರ್ತಿ ಇಲ್ಲ, ಯಶಸ್ಸಿಲ್ಲ, ಶ್ರೇಯಸ್ಸಿಲ್ಲ. ಯಾರ್ಯಾರನ್ನ? ರಾಜಾನಂಚಾಪ್ಯಯೋದ್ಧಾರಂ. ಯುದ್ಧ ಮಾಡದೇ ಇರತಕ್ಕಂತಹ ರಾಜ. ಚೆನ್ನಾಗಿದೆ, ಯುದ್ಧವನ್ನೇ ಮಾಡಲ್ಲ. ಕ್ಷತ್ರಿಯ ಧರ್ಮ ಅದು. ಕ್ಷತ್ರಿಯ ಧರ್ಮವಾದಂತಹ ಯುದ್ಧವನ್ನ ಯಾವ ರಾಜ ಮಾಡೋದಿಲ್ಲ. 24 ಗಂಟೆ ಅರಮನೆಯಲ್ಲೇ ಕೂತಿರ್ತಾನೆ.
ಅವನನ್ನ ಭೂಮಿ ನುಂಗಿಬಿಡುತ್ತೆ. ಇನ್ನೊಬ್ಬ ಯಾರು ಅಂದ್ರೆ ಬ್ರಾಹ್ಮಣಂಚ ಪ್ರವಾಸಿನಂ, ಅಧ್ಯಯನ ಮಾಡಿದ ಬ್ರಾಹ್ಮಣ ಲೋಕ ಸಂಚಾರ ಮಾಡಿ ಅಲ್ಲಲ್ಲಿರತಕ್ಕ ಸಾತ್ವಿಕರಿಗೆ ತತ್ವೋಪದೇಶವನ್ನ ಮಾಡಬೇಕಾದ್ದು ಅವನ ಧರ್ಮ. ಆದ್ರೆ ಯಾವ ಬ್ರಾಹ್ಮಣ 24 ಗಂಟೆ ಮನೆಯಲ್ಲೇ ಕೂತಿರ್ತಾನೆ, ನಾನಾಯ್ತು ನಮ್ಮೂರಾಯ್ತು ನಮ್ಮ ಮನೆ ಆಯ್ತು ಅಂತ ಗೂಬೆ ತರ ಯಾವನು ಕೂತಿರ್ತಾನೆ, ಅವನನ್ನ ಭೂಮಿ ನುಂಗಿ ಬಿಡ್ತಾಳೆ. ಅವನೊಬ್ಬ ಇದ್ದಾನೆ ಅಂತ ಸಮಾಜಕ್ಕೆ ಗೊತ್ತೇ ಆಗಲ್ಲ. ಎಂಥ ದೊಡ್ಡ ಪಾಠ ನೋಡಿ. ವಿದುರನ ವೈಭವ, ತತ್ವಜ್ಞಾನದ ವೈಭವ ಗೊತ್ತಾಗತ್ತೆ. ಯುದ್ಧ ಮಾಡದೇ ಇರ್ತಕ್ಕಂತಹ ರಾಜ, ಅಧ್ಯಯನ ಮಾಡಿಯೂ ಪ್ರವಾಸ ಯಾತ್ರೆ ಲೋಕ ಸಂಚಾರವನ್ನ ಮಾಡದೇ ಇರ್ತಕ್ಕಂತಹ ಬ್ರಾಹ್ಮಣ, ಇವರಿಬ್ಬರನ್ನ ಭೂಮಿ ನುಂಗಾಕ್ಬಿಡ್ತಾಳೆ. ಅಂದ್ರೆ ಅವರೊಬ್ರಿದ್ದಾರೆ ಅಂತ ಅನ್ನೋನ್ ಪರ್ಸನ್ ಆಗಿಯೇ ಹೋಗಿಬಿಡ್ತಾರೆ ಅಲ್ವಾ. ಬರ್ಬೇಕಾದ್ರೆ ಅನ್ನೋನ್ ಪರ್ಸನ್ಗಳಾಗಿ ಬರಬಹುದು, ಹೋಗ್ಬೇಕಾದ್ರೆ ಒಂದು 4 ಜನ ನಮ್ಮ ಬಗ್ಗೆ ಒಳ್ಳೆ ಮಾತಾಡ್ಬೇಕು. ಸಾತ್ವಿಕರು, ಹೌದಪ್ಪ ಒಳ್ಳೆ ಅಧ್ಯಯನ ಮಾಡಿದ್ದಾರೆ, ಒಳ್ಳೆಯ ಪಾಠ ಪ್ರವಚನ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ, ಇದೇ ಮೊದಲಾದ ರೀತಿಯಲ್ಲಿ ನಮ್ಮ ಬಗ್ಗೆ 4 ಸಾತ್ವಿಕರು ಒಳ್ಳೆ ಮಾತಾಡುವಂತಹ ಸಾತ್ವಿಕ ಪ್ರಸಿದ್ಧಿ ನಮಗೆ ಲೋಕದಲ್ಲಿ ಬರಬೇಕು. ಏನಪ್ಪಾ ಪ್ರಸಿದ್ಧಿ ಅಪೇಕ್ಷೆ ಪಡ್ತಾರಲ್ಲ ಪಂಡಿತರು ಅಂತ ಅನ್ಕೊಳ್ಳೋದಲ್ಲ. ಪಂಡಿತರು ಅಂದ್ರೆ ಎಲ್ಲ ಸಾಮಾನ್ಯವಾಗಿ, ದುರ್ಯೋಧನಂಗೂ ಪ್ರಸಿದ್ಧಿ ಇದೆ, ಆ ಪ್ರಸಿದ್ಧಿ ಅಲ್ಲ, ರಾಕ್ಷಸ ಪ್ರಸಿದ್ಧಿ ಅಲ್ಲ, ಆಮೇಲೆ ಸಾತ್ವಿಕ ಪ್ರಸಿದ್ಧಿ. ಹೌದು ಒಳ್ಳೆಯವರು ಒಳ್ಳೆಯವರು. ಎಂಥ ಮಾತು. ಪೃಥಿವ್ಯಾಂ ಸಾಗರಾಂ ತಾಯಾಂ ದ್ವಾವಿಮೌ ಪುರುಷಾಧಮೌ ಸಮುದ್ರದ ತನಕ ಇರತಕ್ಕಂತಹ ಭೂಮಿಯಲ್ಲಿ ಪುರುಷಾಧಮರು ಅಂದ್ರೆ ಇಬ್ಬರಂತೆ. ದೊಡ್ಡ ಪಾಠ ಇದಲ್ಲ. ಯಾರನ್ನ ಭೂಮಿ ನುಂಗ್ತಾಳೆ ಅಂತ ಗೊತ್ತಾಯ್ತು. ಈಗಂತಾನೆ ವಿದುರ, ಸಮುದ್ರ ಪರ್ಯಂತವಾದ ಭೂಮಿಯಲ್ಲಿ ಪುರುಷಾಧಮರು, ಅಧಮ ಪುರುಷರು ಅಂದ್ರೆ ಇಬ್ರು. ಯಾರು? ಗೃಹಸ್ಥೋ ವೈ ನಿರಾರಂಭ, ಮದುವೆ ಮಾಡ್ಕೊಂಡಿದ್ದಾನೆ, ಕೆಲಸನೇ ಮಾಡಲ್ಲ. ಎಂಥ ಮಾತು ನೋಡಿ. ಗೃಹಸ್ಥೋ ವೈ ನಿರಾರಂಭ, ಆರಂಭ ಯಾವ ಕೆಲಸನೂ ಮಾಡಲ್ಲ. ಗೃಹಸ್ಥ ನೋಡಿ, ಗೃಹಸ್ಥ ಅಂದ್ರೆ ಮದುವೆ ಮಾಡಿಕೊಂಡವನು, ಮದುವೆಯಾದ ವ್ಯಕ್ತಿ. 24 ಗಂಟೆ ಮನೆಯಲ್ಲೇ ಇದ್ದು ಬಿದ್ದುಕೊಂಡಿರೋದು. ನಿದ್ದೆ ಇವತ್ತಿನ ಕಾಲಕ್ಕೆ ಹೇಳೋದಾದ್ರೆ ಕಾಲ ಕಾಲಕ್ಕೆ ಊಟ, ಮೊಬೈಲು, ಟಿವಿ ಇತ್ಯಾದಿಗಳನ್ನು ನೋಡಿಕೊಂಡು ಅಧ್ಯಯನವನ್ನು ಮಾಡದೆ, ಚಿಂತನವನ್ನು ಮಾಡದೆ, 4-6 ಜನಕ್ಕೆ ಪಾಠ ಪ್ರವಚನಾದಿಗಳೆಂದು ಉಪಯೋಗವೂ ಇಲ್ಲದೆ ಬಿದ್ದಿರ್ತಾನಲ್ಲ ನಿರಾರಂಭನಾದ ಗೃಹಸ್ಥ, ಅವನು ಪುರುಷಾಧಮ. ಕೆಲಸ ಮಾಡಬೇಕಾದವನು ಗೃಹಸ್ಥನೇ ತಾನೆ. ಅವನು ಮಾಡ್ಲಿಲ್ಲ ಅಂದ್ರೆ ಪುರುಷಾಧಮ ಆಗದೆ ಇನ್ನೇ ಪುರುಷೋತ್ತಮ ಆಗ್ತಾನ ಅವನು. ಇನ್ನೊಬ್ಬ ಯಾರು? ಸಾರಂಭಶ್ಚೈವ ಭಿಕ್ಷುಕ, ಪ್ರಾಜೆಕ್ಟ್ಗಳನ್ನ ಮಾಡತಕ್ಕ ಸನ್ಯಾಸಿ. ಎಷ್ಟು ಅದ್ಭುತ ನೋಡಿ. ಸನ್ಯಾಸಿ ಆದವನು ಹರಿಗುರು ಪ್ರೀತಿಕರವಾದ ಪಾಠ ಪ್ರವಚನಾದಿ ಕರ್ಮಗಳನ್ನಲ್ಲದೆ ಬೇರೆ ಇನ್ನೇನು ಮಾಡೋ ಹಾಗಿಲ್ಲ. ಗೃಹಸ್ಥನಾದವನು ಸಂಸಾರ ಧರ್ಮಕ್ಕನುಗುಣವಾಗಿ ಆ ಧರ್ಮಗಳನ್ನು ಹರಿಪ್ರೀತಿಕರವಾಗಿ ಮಾಡಬೇಕಾದವನು. ಅವನು ಮಾಡಲ್ಲ, ಸನ್ಯಾಸಿ ಮಾಡ್ತಾನೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡತಕ್ಕಂತಹ ಸನ್ಯಾಸಿ ಏನೂ ಮಾಡದೆ ಮನೆಯಲ್ಲಿ ಕೂತು ಕೊಳಿತಾ ಇರತಕ್ಕಂತ ಗೂಬೆಯಂತ ಗೃಹಸ್ಥ, ಇವರಿಬ್ಬರು ಪುರುಷಾಧಮರು. ಅವರಿಗೆ ಮರ್ಯಾದೆಯನ್ನ ಕೊಡೋ ಹಾಗಿಲ್ಲ. ಇನ್ನೊಂದು ಹೇಳ್ತಾನೆ ವಿದುರ, ದ್ವೇ ಕರ್ಮಣಿ ನರಃ ಕುರ್ವನ್ ಅಸ್ಮಿನ್ ಲೋಕೆ ಮಹೀಯತೆ. 2 ಕರ್ಮಗಳನ್ನ ಮಾಡೋದ್ರಿಂದ, ಈ 2 ಕೆಲಸ ಮಾಡಿಬಿಟ್ರೆ ಸಾಕು, ಮನುಷ್ಯನಿಗೆ ಮರ್ಯಾದೆ, ಒಳ್ಳೆ ಮರ್ಯಾದೆ ಅವನಿಗೆ. ಈಗ ವಿದುರ ಯಾವ ಕೆಲಸ ಹೇಳ್ತಾನೆ?
ಆ 2 ಕೆಲಸ ಮಾಡಿಬಿಟ್ರೆ ಸಾಕಂತಪ್ಪ, ಒಳ್ಳೆ ಮರ್ಯಾದೆ. ಪೂಜೆ ಅವನಿಗೆ ಮಹೀಯತೆ. ಏನದು? ಅಬ್ರುವನ್ ಪರುಷಂ ಕಿಂಚಿತ್, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಾರ್ದು. ಪರುಷವಾದ ವಾಕ್ಯ, ಬೇರೆಯವರ ಮನಸ್ಸಿಗೆ ಬೇಜಾರಾಗುವಂತ ಒರಟಾದ ಮಾತು. ಪರುಷ ಅಂದ್ರೆ ಒರಟು ಮಾತು, ಬೇರೆಯವರ ಮನಸ್ಸಿಗೆ ನೋಯುವಂತೆ, ಮರ್ಮಭೇದನ ಮಾಡುವಂತಹ, ಮರ್ಮಭೇದಿಯಾದ, ಮನಸ್ಸಿಗೆ ನೋವು ಮಾಡತಕ್ಕಂತಹ ಮಾತುಗಳನ್ನು ಯಾರಾಡಲ್ಲ ಅವನಿಗೆ ಲೋಕದಲ್ಲಿ ಮರ್ಯಾದೆ, ಲೋಕಪೂಜ್ಯತ ಅನ್ನೋದು ಬರುತ್ತೆ. ಇನ್ನೊಬ್ಬ ಅಸತಃ ಅನರ್ಚಯಂತಥ, ದುಷ್ಟರಿಗೆ ಸಪೋರ್ಟ್ ಮಾಡಬಾರ್ದು, ಇದು ಪ್ರಧಾನ. ಆದ್ರೆ ನಮಗೇನು, ಅವ್ರು ದುಷ್ಟರು ಅಂತ ಗೊತ್ತೇ ಇರಲ್ಲ, ಆಮೇಲೆ ಸಪೋರ್ಟ್ ಮಾಡಿ ನಮಗೆ ನೋವಾದಾಗ ಅವರು ದುಷ್ಟರು ಅಂತ ಗೊತ್ತಾಗತ್ತೆ. ನಮ್ ಪ್ರಾರಬ್ಧ ಆಗಿದ್ದಾಗ ನಾವೇನ್ ಮಾಡೋದು ಹೇಳಿ? ಆದ್ದರಿಂದ ವಿದುರ ಹೇಳ್ತಾ ಇದ್ದಾನೆ, ಒರಟಾಗಿ ಮಾತಾಡಬಾರ್ದು, ದುಷ್ಟರಿಗೆ ಮರ್ಯಾದೆ ಮಾಡಬಾರ್ದು, ದುಷ್ಟರ ಸಪೋರ್ಟರ್ಸ್ ಆಗಬಾರ್ದು. ಕೆಟ್ಟವರಿಗೆ, ದುಷ್ಟರಿಗೆ ಮರ್ಯಾದೆ ಮಾಡಿಬಿಟ್ರೆ ಏನ್ರಿ, ಅವನ್ ದುಷ್ಟನ ಸಪೋರ್ಟ್ ಮಾಡ್ತಾ ಇದ್ದಾನೆ, ಇವನು ನಾವು ದೂರ ಇಟ್ಟು ಬಿಡೋಣ ಅಂತ ದುಷ್ಟರ ಸಂಘದಲ್ಲಿ ಇರುವವನನ್ನೂ ದೂರ ಇಡ್ತಾರೆ ಜನಗಳು ಲೋಕದಲ್ಲಿ. ಆದ್ದರಿಂದ ಲೋಕಪೂಜ್ಯತಾ ಅನ್ನೋದು ನಮಗೆ ಬರಬೇಕಾದ್ರೆ ದುಷ್ಟರಿಗೆ ಸಪೋರ್ಟ್ ಮರ್ಯಾದೆ ಮಾಡಬಾರ್ದು, ಬಾಯಲ್ಲಿ ಕೆಟ್ಟ ಮಾತು, ಒರಟು ಮಾತು ಬರಬಾರ್ದು. ಹೀಗಿದ್ದು ಬಿಟ್ರೆ ಲೋಕದಲ್ಲಿ ಮರ್ಯಾದೆ. ದ್ವಾವಿಮೌ ಪುರುಷೌ ವ್ಯಾಘ್ರ ಪರಪ್ರತ್ಯಯಕಾರಿಣೌ. ಇದು ನಮಗೆಲ್ಲ ವಿದುರ ಡೈರೆಕ್ಟ್ ಶೂಟ್ ಅವನಿಗೆ. ಅವ್ರು ಬೇಜಾರು ಮಾಡ್ಕೊಂತಾರೆ, ಇವರಿಗೆ ನೋವಾಗತ್ತೆ ಅನ್ನೋ ಯಾವ ಭಾವನೆಗಳು ನಮ್ಮ ವಿದುರನಿಗಿಲ್ಲ. ಇಬ್ಬರಿದ್ದಾರಂತೆ ಅಣ್ಣ ಧೃತರಾಷ್ಟ್ರ, ಲೋಕದಲ್ಲಿ ಇಬ್ಬರಿದ್ದಾರೆ, ಬೇರೆಯವರು ಮಾಡಿದ್ದನ್ನೇ ಇವ್ರು ಮಾಡ್ತಾರೆ, ಸ್ವಂತವಾಗಿ ಮಾಡೋದು ಇವ್ರಿಗೆ ಏನು ಗೊತ್ತೇ ಇಲ್ಲ, ವಿವೇಕ ಶಕ್ತಿ ಇಲ್ಲ. ಯಾರವರು ಅಂತಂದ್ರೆ ಸ್ತ್ರೀಯ ಕಾಮಿತ ಕಾಮಿನ್ಯ, ಬೇರೆಯವರು ಯಾವುದನ್ನ ಮೆಚ್ಚಿದ್ದಾರೆ, ಒಪ್ಪಿದ್ದಾರೆ, ಅದನ್ನೇ ಬಯಸ್ತಾರೆ ಸ್ತ್ರೀಯರು. ಇದು ಆಮೇಲೆ ನನ್ ಮಾತು ಅನ್ಕೋಬೇಡಿ, ವಿದುರ ಹೇಳಿದ ಮಾತಿದು. ಸ್ತ್ರೀಯ ದುಷ್ಟ ಸ್ತ್ರೀಯ ಅದೆಲ್ಲ ಬಿಡಿ, ವ್ಯಾಖ್ಯಾನಗಳು ಆಮೇಲೆ ಅದಕ್ಕೆಲ್ಲ. ಅದು ನಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಒಂದು ಪದಾರ್ಥ ಇರಬಹುದು, ಏನೇ ಇರಬಹುದು, ವಸ್ತುಗಳ ವಿಷಯದಲ್ಲಿ ಬೇರೆಯವರು ಯಾವುದನ್ನ ಆಸೆ ಪಟ್ಟಿದ್ದಾರೋ ಅದು ನಂಗೆ ಬೇಕು ಅಂತ, ಇಲ್ಲ ಆ ಥರದ್ದೇ ನನಗೆ ಬೇಕು ಅಂತ ಅಪೇಕ್ಷೆ ಪಡತಕ್ಕಂಥವ್ರು. ಆಮೇಲೆ ಮೂರ್ಖಾಹ ಪೂಜಿತ ಪೂಜಕಾಹ, ಮೂರ್ಖರಿರ್ತಾರೆ, ಬ್ಲೈಂಡ್ ಫಾಲೋವರ್ಸ್ ಅಂತ. ಅವರಿಗೆ ಬೇರೆ ಇನ್ನೇನಿಲ್ಲ, ಕೀ ಕೊಟ್ಟ ಬೊಂಬೆಗಳಂತೆ. ಅವನನ್ನ ಸಮಾಜ ಮರ್ಯಾದೆ ಮಾಡಿತು. ಬೇರೆ ಯಾವನು ಅವರಿಗೆ ಮರ್ಯಾದೆ ಮಾಡಿ ಓ ಅಂತ ಪಾದ ಪೂಜೆ ವೈಭವ ಎಲ್ಲ ಮಾಡಿಬಿಟ್ಟ. ಇವನೊಬ್ಬ ಇದ್ದಾನೆ, ಅವನು ಮಾಡ್ದ ಅಂತ ಇವನ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಗುಣಗಳ ಜ್ಞಾನವಿಲ್ಲದೆ, ಗುಣದೋಷಗಳ ಜ್ಞಾನ ಒಂದು ಚೂರೂ ಇಲ್ಲದೆ ಅವನು ಮಾಡ್ದ ಅಂತ ಇವನು ಮಾಡ್ತಾನೆ. ಅವನನ್ನ ಮೂರ್ಖ ಅಂತ ಕರೀತಾರೆ. ಮೂರ್ಖರು ಪೂಜಿತ ಪೂಜಕರು. ಬೇರೆಯವರು ಪೂಜೆ ಮಾಡಿದ್ದನ್ನ ಬ್ಲೈಂಡ್ ಆಗಿ ಇವನು ನಂಬಿ ಅವರನ್ನ ಪೂಜೆ ಮಾಡ್ತಾನಲ್ಲ, ಅವನು ಮೂರ್ಖ. ಮತ್ತೆ ಬೇರೆಯವರು ಆಸೆ ಪಟ್ಟದ್ದನ್ನೇ ಆಸೆ ಪಡುವವಳು ಸ್ತ್ರೀ. ಆದ್ದರಿಂದ ಇವರಿಬ್ಬರು ಪರಪ್ರತ್ಯೇಕಾರಿಗಳು, ಬೇರೆಯವರು ಮಾಡಿದ್ದನ್ನೇ ಅನುಕರಣೆ ಮಾಡಿ ಮಾಡತಕ್ಕಂತಹ ವ್ಯಕ್ತಿಗಳು. ವಿದುರ ಹೇಳ್ತಾನೆ, ದ್ವೌ ಇಮೌ ಕಂಟಕೌ ತೀಕ್ಷ್ಣೌ
ಶರೀರ ಪರಿಶೋಷಣೌ ಯಶ್ಚಾಧನಃ ಕಾಮಯತೆ ಯಶ್ಚ ಗುಪ್ಯತ್ಯನೀಶ್ವರ. ನಮ್ಮ ಶರೀರವನ್ನ ಒಣಗಿಸುವಂತಹ ತೀಕ್ಷ್ಣವಾದ ಕಂಟಕ ಮುಳ್ಳುಗಳು ನಮ್ಮ ದೇಹವನ್ನ ನಮಗೆ ಗೊತ್ತಿಲ್ಲದ ಹಾಗೆ ಒಣಗಿಸಿ ಬಿಡುತ್ತೆ. ಎರಡು ಮುಳ್ಳು ಯಾವುದು ಅಂತಂದ್ರೆ ಎಶ್ಚ ಅಧನಃ ಕಾಮಯತೆ. ದುಡ್ಡೇ ಇಲ್ಲ ಇವನ ಹತ್ರ, ಅದ್ಭುತ. ದುಡ್ಡಿಲ್ಲ, ಎಲ್ಲ ಪದಾರ್ಥಗಳ ಆಸೆ ಇದೆ. ಆಸೆ ಇದೆ. ಆ ಆಸೆಯನ್ನು ಎಂತ, ಈ ಒಂದು ವಾಕ್ಯಕ್ಕೆ ವಿದುರನಿಗೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕಡಿಮೆ. ನಮ್ಮ ಮನಸ್ಸನ್ನ ತೊಳೆದು ಬಿಡುವಂತಹ ವಾಕ್ಯಗಳು, ಕ್ಲೀನ್ ಮಾಡುವಂತಹ ವಾಕ್ಯಗಳು. ದುಡ್ಡೇ ಇಲ್ಲದ ವ್ಯಕ್ತಿ ಆಸೆ ಪಡಬಾರದು. ಮತ್ತೆ ದರಿದ್ರ ಕೋಪ ಮಾಡ್ಕೊಳ್ಬಾರ್ದು. ಯಾವನ್ ಕೇಳ್ತಾನೆ ಕೋಪನ? ನಿನ್ ಕೋಪ ಮಾಡ್ಕೊಂಡು ನಿನ್ ಕೋಪ ತಗೊಂಡು ನನಗೇನಾಗ್ಬೇಕು ಅಂತ ಬಿಸಾಕ್ತಾರೆ ಬಿಟ್ರೆ, ಕೋಪ ಮಾಡಿಕೊಂಡವನು ಆ ಕೋಪವೆನ್ನುವ ಬೆಂಕಿಗೆ ಸಿಕ್ಕು ಒಣಗುತ್ತಾನೆ. ದುಡ್ಡಿಲ್ಲದ ಬಡವ ದೊಡ್ಡ ದೊಡ್ಡ ವಸ್ತುಗಳಿಗೆ ಆಸೆ ಪಟ್ರೆ ಆ ಆಸೆ ಎನ್ನುವ ಬೆಂಕಿಗೆ ಒಣಗಿ ಹೋಗ್ಬಿಡ್ತಾನೆ. ಆದ್ದರಿಂದ ದುಡ್ಡಿಲ್ಲದವ ಆಸೆ ಪಡುವಂಥದ್ದು, ದರಿದ್ರ ಕೋಪ ಮಾಡಿಕೊಳ್ಳುವಂಥದ್ದು, ಆ ಎರಡು ಶರೀರವನ್ನ ಒಣಗಿಸುವಂತಹ ದೊಡ್ಡ ಮುಳ್ಳುಗಳು. ಬಿಡ್ಬೇಕದನ್ನ. ಅಲ್ಲ, ನಾನು ಹೇಳಿದ್ದು ಅದಕ್ಕೆ ವಿದುರ ನೀತಿಯ ವಾಕ್ಯಗಳ ಅನುಸಂಧಾನ ಇಂಟ್ರೆಸ್ಟ್ ಇಟ್ಟು ನಾವು ಕೇಳಿಬಿಟ್ರೆ ನಮ್ಮನ್ನ ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಅನೇಕ ಜ್ಞಾನಿಗಳ ಉದಾಹರಣೆ ನಮಗೆ ಇದ್ರ ಮೇಲಿದೆ. ಈ ಪ್ರಕಾರವಾಗಿ 2 ಎನ್ನುವಂತಹ ನಂಬರ್ ಸಂಖ್ಯೆ ನಮ್ಮ ಕಣ್ಣೆದುರಿಗೆ ಬಂದಾಗ ಏನೆಲ್ಲ ಅನುಸಂಧಾನ ಮಾಡಬಹುದು ಅಂತ ವಿದುರ ಹೇಳ್ತಾ ಇದ್ದಾನೆ. ಅಲ್ಲಿಂದ ಇನ್ನೊಂದು 3-4 2 ಎನ್ನುವ ಸಂಖ್ಯೆಗಳಲ್ಲಿ 3-4 ಶ್ಲೋಕಗಳಲ್ಲಿ ತಿಳಿಸಿ ಅಲ್ಲಿಂದ ಮುಂದಿನ ಸಂಖ್ಯೆ 3 ಎನ್ನುವ ಸಂಖ್ಯೆಗೆ ಹೋಗಿ ಆ 3 ಎನ್ನುವ ಸಂಖ್ಯೆಗಳಲ್ಲಿ ಏನ್ ಚಿಂತನೆ ಮಾಡಬಹುದು ಅಂತ ವಿದುರ ತಿಳಿಸಿಕೊಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ, ಮಹಾಭಾರತದ ಉದ್ಯೋಗ ಪರ್ವದ ಪ್ರಜಾಗರ ಪರ್ವ ವಿದುರ ನೀತಿಯಲ್ಲಿ ಇವತ್ತಿನ ಈ ಅನುಸಂಧಾನವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೆ ನಾಳೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.